ಹಾಡುವಾಗ ಆನ್ ಮಾಡ್ಕೊಂಡು ಹಾಗೆ ಸರ್. ಸ್ನೇಹಿತರೆ, ನಮ್ಮ ಕರ್ಣ ವಾಹಿನಿಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂತಹ ಸಾವಿರಾರು ಯಕ್ಷಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಲೈವ್ ನೋಡ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಸ್ವಾಗತವನ್ನು ಕೊಡ್ತಾರೆ. ಇವತ್ತು ನಮ್ಮ ಕರ್ಣ ವಾಹಿನಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಚಿಂಕುತಿಟ್ಟಿನ ಒಬ್ಬ ಹೃದಯೋನ್ಮುಖರಾಗಿರ್ತಕ್ಕಂಥ ಯಕ್ಷ ಭಾಗವತರು ಬಂದಿದ್ದಾರೆ. ಪರಿಪೂರ್ಣವಾಗಿ ಯಕ್ಷ ಕಲಾವಿದರು ಬಂದಿದ್ದಾರೆ. ಯಕ್ಷ ಸವ್ಯಸಾಚಿ ಅಂತ ನಾನು ಕರೀತೇನೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಅವರ ಹಾಡುಗಳನ್ನು ಕೇಳಿಸಬೇಕು ಮತ್ತು ಯಕ್ಷಗಾನವನ್ನು ಪರಿಚಯಿಸುವಂಥದ್ದು. ಯಕ್ಷಗಾನ ವಿಶ್ವಗಾನ ಅಂತ ನಂಬಿಕೊಂಡಿರ್ತಕ್ಕಂಥ ನಾವಿವತ್ತು ಯಕ್ಷಗಾನವನ್ನು ಎಲ್ಲ ಸ್ನೇಹಿತರೆ ಎಲ್ಲ ಕಡೆ ಕೂಡ ಪ್ರಸರಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಯಕ್ಷಗಾನದ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಸಂಪಾಜಿಯಿಂದ ಬಂದಿರತಕ್ಕಂಥ ಧೀರಜ್ ರೈ ಸಂಪಾಜಿ ಅವರು ಇದ್ದಾರೆ. ಅವರು ಯಕ್ಷಗಾನ ಕಲಾವಿದರು, ಯಕ್ಷಗಾನ ಭಾಗವತರು, ಯಕ್ಷಗಾನದ ಎಲ್ಲ ಅಂಗವನ್ನು ಭಾಳ ಚೆನ್ನಾಗಿ ಅರಿತಿರ್ತಕ್ಕಂಥವರು. ಒಬ್ಬ ಯಕ್ಷಗಾನ ಕಲಾವಿದರ ಮಗ ಅಂತ ಹೇಳೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವ್ರ ಜೊತೆ ಹಾಡುಗಳನ್ನು ಕೇಳ್ತಾ ಸ್ನೇಹಿತರು ಮುಂದಕ್ಕೆ ಹೋಗೋಣ. ತಮಗೆಲ್ಲ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸರ್, ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಇವತ್ತು ಮೊದಲೇ ನುಡಿಸ್ಲಿಕ್ಕೆ ಬಂದಿರತಕ್ಕಂತಹ ಮಯೂರ ನಾಯ್ಕ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರಿಗೆ ಕೂಡ ಅತ್ಯಂತ ಪ್ರೀತಿ ಸ್ವಾಗತವನ್ನು ಕೊಡ್ತೇನೆ. ಸೊ ಭಾಗವತರ ಮೂಲಕ ಇವತ್ತು ಯಕ್ಷಗಾನವನ್ನು ತಮಗೆ ಪಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ನಾಂದಿ ಹಾಡಿನ ಮೂಲಕ ಸ್ತುತಿ ಮೂಲಕ ಕಾರ್ಯಕ್ರಮ ಚಿತ್ರ ಆರಂಭಿಸ್ತಾ ಇದ್ದೇವೆ. ಗಣಪತಿ ಸ್ತುತಿ ಬರ್ತಾ ಇದೆ, ಆ ಮೂಲಕ ನಮ್ಮ ಕಾರ್ಯಕ್ರಮ ಮುಂದಕ್ಕೆ ಹೋಗ್ತಾ ಇದೆ. ನಾನು ಅವರನ್ನು ಈ ಕಾರ್ಯಕ್ರಮ ಮತ್ತೆ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀ ಗುರುಗಣಾಧಿಪತಯೇ ನಮಃ. ತ್ರೈಲೋಕ್ಯ ಸುಮೋಗನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ಮೋದಿತ ಪತಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ಸುಂದರಾಗ ಸುಕಲಾನ್ವಿತ ಶುಭ ಚರಣ ಶುಭ ಚರಣಾಯ್ ಖಟಿ ಶೋಭಿತ ವ್ಯಾಳಸು ಹಂದನಾಬ್ಜಸಕ ಕೋಟಿ ಸದೃಶ ಕಿರಣ ಆಬ್ಜಸಕ ಕೋಟಿ ಸದೃಶ ಕಿರಣ ಆಬ್ಜಸಕ ಕೋಟಿ ಸದೃಶ ಕಿರಣ ಮಂತಕಾಸ ಮಹಿಮಾ ಬುದ್ಧಿ ಶುಭಕರ ಮೌದಹಾಸ ಮಹಿಮಾ ಬುದ್ಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಕರ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ವಾರಣವದನ ತ್ರೈಲೋಕ್ಯ ಸುಮೋಹನ
ನಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣ ವದನ ತುಂಬ ಚೆನ್ನಾಗಿರ್ತಕ್ಕಂತಹ ನಾಂದಿ ಹಾಡನ್ನು ಕೇಳಿದ್ದೇವೆ. ಸ್ತುತಿ ಪದ್ಯ ಬಹಳ ಅದ್ಭುತವಾಗಿ ಕೇಳಿ ಬಂತು ಸ್ನೇಹಿತರೆ. ಮನಸ್ಸು ಪ್ರಫುಲ್ಲಿತವಾಗ್ತಾ ಇದೆ, ಮನಸ್ಸು ನಾದಲೀನವಾಗ್ತಾ ಇದೆ. ಒಬ್ಬ 31 ವರ್ಷದ ಬಹಳ ಸಣ್ಣ ಪ್ರಾಯದ ಭಾಗವತ ಇಷ್ಟೊಂದು ಪ್ರಬುದ್ಧವಾಗಿ ಹಾಡ್ತಾರೆ ಅಂತ ಹೇಳಿದ್ರೆ ಮನಸ್ಸು ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದಿನೇಶ್ ಎಮ್ಮಣ್ಣ ಅವರ ಛಾಪು ಇಲ್ಲಂಗೆಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಧೀರಜ್ ಅವರೆಲ್ಲ. ಹೌದು. ಸೊ ಬಾಲ್ಯದಿಂದ ಕೂಡ ಯಕ್ಷಗಾನ ದಟ್ಟವಾಗಿರ್ತಕ್ಕಂಥ ಪ್ರಭಾವ. ತಂದೆ ಯಕ್ಷಗಾನ ಕಲಾವಿದರು ಚಂದ್ರಶೇಖರ್ ರೈ ಅವರು. ಹೌದು. ಹೇಗಿತ್ತು ಮನೆ ವಾತಾವರಣ ಅಂತ ಹೇಳಿ? ನಮಗೆ ಅಂದರೆ ಯಕ್ಷಗಾನ ಅಜ್ಜನಿಂದ ಪರಂಪರೆ. ನಮ್ಮ ಅಜ್ಜ ರಾಮಣ್ಣ ರೈ ಅಂತ ಹೇಳಿ ಮಾದೇಪಾಲು, ಅವರು ಸ್ತ್ರೀವೇಷ ಮಾಡ್ತಿದ್ರು. ಆಮೇಲೆ ದೊಡ್ಡಪ್ಪ ಸಂಪಜು ಶೀನಪ್ಪ ರೈ, ಅದ ಮೇಲೆ ತಂದೆ ಮತ್ತು ಚಿಕ್ಕಪ್ಪ, ಹೀಗೆ ಎಲ್ಲರೂ ಮೂಲತಃ ಯಕ್ಷಗಾನ ಆದ ಕಾರಣ ನನಗೆ ಕೂಡ ವೇಷ ಮಾಡುವಂಥ ಒಂದು ಬಹಳ ಆಸಕ್ತಿ ಇತ್ತು ಮೊದಲಿಂದ. ಹಾಗೆ ಮತ್ತೆ ಭಾಗವತಿಗೆ ಬಂದೆ ನಾನು. ಹೌದು. ಯಕ್ಷಗಾನದ ಸರ್ವಾಂಗವನ್ನು ಕಲಿತಾ ಇದ್ದೀರಿ ಅಂತ ಬಹಳ ಖುಷಿ ನಮಗೆ ಅಂತ ಹೇಳುವಂಥದ್ದು. ಪಾತ್ರಗಳನ್ನು ಕೂಡ ಮಾಡಿದಿರಿ, ವೇಷಗಳನ್ನು ಮಾಡಿದಿರಿ. ವಿಶೇಷವಾಗಿ ನಾನು ನೆನಪು ಮಾಡಿ ನಿಮ್ಮ ದೊಡ್ಡಪ್ಪ ಸಂಪಾಜಿ ಶ್ರೀನಪ್ಪ ರೈ ಅವರು ಇವತ್ತು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಬಣ್ಣದ ವೇಷಧಾರಿ, ಬಹಳ ಶ್ರೇಷ್ಠವಾದ ಯಕ್ಷಗಾನ ಕಲಾವಿದರು. ಆಮೇಲೆ ತಂದೆ ಚಂದ್ರಶೇಖರ್ ರೈ ಅವರು. ಆ ಪರಂಪರೆ ಹೇಗಿತ್ತು ಅಂತ ಹೇಳಿ ಮನೆಯಲ್ಲಿ ಅಪ್ಪನ ಪಾತ್ರಗಳನ್ನ ನೋಡಿದ್ರಿ ನೀವು? ನೋಡಿದ್ದೇನೆ, ದೊಡ್ಡಪ್ಪನ ಪಾತ್ರಗಳನ್ನು ನೋಡಿದ್ದೇನೆ. ಮತ್ತೆ ನಮಗೆ ಯಕ್ಷಗಾನಲ್ಲಿ ಆಟ ಆಗ್ತಾ ಉಂಟು ಅಂತ ಆದ್ರೆ ದೊಡ್ಡಪ್ಪ ಇರುವ ಮೇಳ ಬಂದ್ರೆ ನಾವು ಹೋಗಿ ಬಣ್ಣದ ಪೆಟ್ಟಿಗೆಯಲ್ಲಿ ಕೂತ್ಕೊಳ್ಳೋದು ಎಲ್ಲ ಗಮನಿಸ್ತಾ ಇದ್ದೆವು. ಮತ್ತೆ ಅಪ್ಪನ ವೇಷವನ್ನು ಕೂಡ ನೋಡ್ತಾ ಇದ್ದೆವು ಸಣ್ಣದ್ರಿಂದ. ಹಾಗೆ ಸೊ ಅಪ್ಪ ಸಣ್ಣ ಪ್ರಾಯದಿಂದ ಕೂಡ ಪಾತ್ರಗಳನ್ನು ಮಾಡ್ತಾ ಬಂದವರು. ಹೌದು. ಅಪ್ಪನ ಪಾತ್ರದ ಪ್ರಭಾವ ಜಾಸ್ತಿ ಅಂತ ನಂಗೆ ಅನಿಸ್ತಾ ಇದೆ. ಅಪ್ಪ ಅಂದ್ರೆ ತೆಂಕು ಬಡಗು ಎರಡರಲ್ಲೂ ಅನುಭವಿ ಕಲಾವಿದರು. ಹಾಗೆ ವೇಷಗಳನ್ನು ನೋಡಿದ್ದೇನೆ, ಕಲಿತದ್ದು ಮಾತ್ರ ಗುರುಮುಖೇನವಾಗಿ ಕಲಿತಿದ್ದೇನೆ ನಾನು. ಜಯಾನಂದ ಸಂಪಾಜಿ ಹಾಗೂ ರಾಧಾಕೃಷ್ಣ ಕಲ್ಲಗುಂಡಿ ಅಂತ ಹೇಳಿ ನಮಗೆ ನಾಟ್ಯ ಗುರು. ನಾನಾಗ 3ನೇ ತರಗತಿಯಲ್ಲಿರುವಾಗ ನಾನು ಮತ್ತೆ ನನ್ನ ದೊಡ್ಡ ತಮ್ಮ, ನಾವು 3 ಜನ ಮಕ್ಕಳು, ಗಂಡು ಮಕ್ಕಳು. ಹಾಗೆ ಸಣ್ಣ ಮಧ್ಯದವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆ ಟೈಮಲ್ಲಿ. ಹಾಗೆ ಸೊ ಕಲಿತಾ ನೀವು ಇಂಜಿನಿಯರಿಂಗ್ ಅನ್ನು ಪೂರ್ತಿ ಮಾಡಿದಿರಿ, ಸಿವಿಲ್ ಇಂಜಿನಿಯರ್ ಆದ್ರಿ. ಆದ್ರೆ ನೀವು ಯಕ್ಷಗಾನದ ಪ್ರಭಾವ ಕಡಿಮೆ ಆಗಿಲ್ಲ ಅಂತ ಹೇಳಿ? ಇಲ್ಲ ಸರ್, ಆಸಕ್ತಿ ಕಡಿಮೆ ಆಗ್ಲೇ ಇಲ್ಲ. ಇಲ್ಲ. ಸೊ ಯಕ್ಷಗಾನವನ್ನು ಹವ್ಯಾಸಿಯಾಗಿ ಮಾಡ್ತಾ ಹೋದ್ರಿ, ಈಗ ಮೇಳಗಳಿಗೆ ಹೋಗ್ತಾ ಇದ್ರಿ. ಅದ್ರ ಮೊದಲು ಕಲ್ತಿರ್ತಕ್ಕಂಥ ಪರಂಪರೆ ಬಹಳ ದೊಡ್ಡದು, 5 ಗುರುಗಳ ಪ್ರಭಾವ ಇದೆ ನಿಮ್ಮಲ್ಲಿ. ಹೌದು. ನಿಮ್ಮ ಗುರುಗಳ ಬಗ್ಗೆ ಹೇಳಿ ಸರ್. ಗುರುಗಳು ಅಂತ ಹೇಳಿದ್ರೆ ಅದೇ ನಾಟ್ಯ ಗುರುಗಳು. ನಾನು ಆಗ ಹೇಳಿದ ಹಾಗೆ ಜಯಾನಂದ ಸಂಪಾಜಿ ಕಲ್ಲಗುಂಡಿ ರಾಧಾಕೃಷ್ಣ ಅಂತ. ಆಮೇಲೆ ನಾನು ಸಣ್ಣದರಲ್ಲಿರುವಾಗ ನಮ್ಮ ಊರಲ್ಲಿ ಒಂದು ಗಣೇಶೋತ್ಸವ ಸಮಿತಿಯವರು ಗಾನವೈಭವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಅದರಲ್ಲಿ ದಿನೇಶ್ ಅಮ್ಮಣ್ಣ ಅಂತ ಹೇಳುವ ಹಿರಿಯ ಭಾಗವತರು ಈಗ ಅವರು ಬಂದು ಗಾನವೈಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅಲ್ಲಿ ಅವರಿಗೊಂದು ಪ್ರಶ್ನೆ ಕೇಳಿದರು ನಮ್ಮ ಊರಿನ ಒಬ್ಬ ಆ್ಯಂಕರ್, ಹೇಗೆ ಸರ್ ನಿಮಗೆ ಭಾಗವತಿಗೆಯಲ್ಲಿ ಹೇಗೆ ಆಸಕ್ತಿ ಬಂತು ಅಂತ. ಅವರು ಹೇಳಿದರು, ಇಲ್ಲ ನನಗೆ ನನ್ನ ತಾಯಿ ಸಣ್ಣದರಿಂದ ಭಜನೆಯನ್ನೆಲ್ಲ ನಾವು ಹೇಳ್ತಾ ಮತ್ತೆ ಆಗ ನಾವು ಕೂಡ ಮನೆಯಲ್ಲಿ ನನ್ನ ತಾಯಿ ಕೂಡ ನನಗೆ ಭಜನೆ ಎಲ್ಲ ಹೇಳಿಕೊಡ್ತಿದ್ರು. ನನಗೊಂದು ಆಗೊಂದು ಸಣ್ಣ ಫ್ಲಾಶ್ ಆದದಷ್ಟೇ, ನನಗೊಂದು ಭಾಗವತ ಆಗ್ಬಹುದು ಅಂತ. ಬಟ್ ಹೀಗೆ ಆಗ್ತದೆ ಅಂತ ಎನಿಸಿರ್ಲಿಲ್ಲ ನಾನು. ಅದೊಂದು 5ನೇ 6ನೇ ಕ್ಲಾಸಲ್ಲಿ ಆಗಿರ್ಬೇಕು. ಹಾಗೆ ಅಲ್ಲಿ ಆಸಕ್ತಿಗೊಂಡು ಮತ್ತೆ ನಾನು ಸಾಧಾರಣ 20ನೇ ವರ್ಷಕ್ಕೆ ನಾನು ಮಂಗಳೂರು ಬಂದು ಜಾಬು ಸೇರಿದೆ. ಆ ಟೈಮಲ್ಲಿ ಈ ಆದಿತ್ಯವಾರ ಎಂತ ಮಾಡೋದು ಅಂತ ಹೇಳಿ ಒಂದು ಕ್ಲಾಸಿಗೆ ಹೋಗ್ಬೇಕಂತ ಹೇಳಿ ಅಪ್ಪನ ಹತ್ರ ಎಲ್ಲ ಕೇಳುವಾಗ ಆಗ ವೇಷ ಮಾಡ್ತಿದ್ದೆ ಹವ್ಯಾಸಿಯಾಗಿ. ಆಯ್ತು ಅಂತ ಹೇಳಿದ್ರು. ಆಮೇಲೆ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಮೊದಲು ನನಗೆ ಸುಳ್ಯ ಕಡೆ ಬಹಳ ಪ್ರಸಿದ್ಧರಾದ ಯಕ್ಷಗುರು. ಹೌದು, ಹಿರಿಯ ಗುರುಗಳು, ಮಾಂಬಾಡಿ ಪರಂಪರೆಯ ಗುರುಗಳು. ಅವರಿಂದ ನಾನು ತಾಳ ಹಾಕ್ಲಿಕ್ಕೆ ಮೊದಲು ಕಲಿತದ್ದೇ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್. ಅವರನ್ನು ನಾನು ಮರೆಯುವಂತಿಲ್ಲ. ಅದಾದ ಮೇಲೆ ಸ್ವಲ್ಪ ಸಮಯ ಹೋದ ಮೇಲೆ ನನಗೆ ಸಂಗೀತ ಸ್ವಲ್ಪ ಅನಿವಾರ್ಯ ಆಯಿತು, ಇನ್ನು ಬೇಕಾಗ್ತದೆ ಅಂತ ಹೇಳಿ. ಆಗ ವಿದ್ವಾನ್ ನಾದಶ್ರೀ ಎಂ.ವಿ. ಗಣೇಶ್ ರಾಜ್ ಅಂತ ಹೇಳುವವರು ಹಿರಿಯ ಸಂಗೀತ ಗುರುಗಳು, ಅವರು ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಅವರಿಂದ ನಾನು ಮೆಚ್ಚುಗೆಯನ್ನು ಗಳಿಸಿಕೊಂಡು ಸಾಧಕ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದೇನೆ. ಅದು ನನ್ನೊಂದು ಭಾಗ್ಯ. ಅದಾದ ಮೇಲೆ ಬೊಟ್ಟಿಗೆರೆ ಪುರುಷೋತ್ತಮ ಪುಂಜ, ಯಕ್ಷಗಾನದ ಸಾಗರ ಅಂತ ಹೇಳ್ಬಹುದು, ಯಕ್ಷಗಾನದ ವಾಲ್ಮೀಕಿ ಅಂತ ಕರೀತಾರೆ. ಹೌದು, ರಾಮಾಯಣದ ಎಲ್ಲಾ ಪಾತ್ರಗಳನ್ನು ಅವರು ವೈಭವೀಕರಿಸಿರ್ತಕ್ಕಂಥ ಯಕ್ಷಗಾನ ಅಂತ ಹೇಳಿದ್ರೆ ಬೊಟ್ಟಿಗೆರೆ ಪುರುಷೋತ್ತಮ ಪುಂಜ ಅಂದ್ರೆ ಪ್ರತಿಯೊಂದು ವಿಷಯವೂ ತುಂಬಿದೆ.
ಅವ್ರ ಹತ್ರ ಸ್ವಲ್ಪ ದಿನ ಅಂದ್ರೆ ಒಂದು 2-3 ವರ್ಷದಿಂದ ಹೋಗಿ ಸಾಹಿತ್ಯಗಳ ಬಗ್ಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ತಕೊಳ್ತಾ ಇದ್ದೇನೆ. ಸಮುದ್ರದಿಂದ ನಮಗೆ ಎಷ್ಟು ನೀರು ತರಬಹುದು ಹಾಗೆ ಹೀಗೆ ನಡೀತಾ ಬಂದಿದೆ ಸರ್. ಈ 3 ಅಥವಾ 5 ಗುರುಗಳು ಕೂಡ ನನ್ನ ಹತ್ರ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನನಗೆ ಅವರ ವಿದ್ಯೆಯನ್ನು ಚಂದ ದಾರ ಇರೋದು. ವಿಶೇಷವಾಗಿ ಮಾಂಬಾಡಿ ಭಾಗವತರು ಮತ್ತು ಬುಟ್ಟಿಗೆರೆ ಪುರುಷೋತ್ತಮ ಪುಂಜ ಹೌದು. ಮತ್ತೆ ನಿಮ್ಮ ಮಾನಸ ಗುರುಗಳಾಗಿರ್ತಕ್ಕಂತಹ ದಿನೇಶ್ ಅಮ್ಮಣ್ಣ ಅವರನ್ನು ನಾನು ಅದು ಯಾಕೆ ಗೊತ್ತಿಲ್ಲ, ಇವತ್ತಿಗೂ ಒಂದು ಪದ್ಯ ಕೇಳುವಾಗ ನನಗೆ ತುಂಬಾ ಸಂತೋಷ ಆಗ್ತದೆ. ಶಾಸ್ತ್ರೀಯ ಸಂಗೀತವನ್ನ ಅಧ್ಯಯನ ಮಾಡ್ಕೊಂಡು ಇವತ್ತು ಭಾಗವತರಾಗಿರ್ತಕ್ಕಂಥವರು ರಸರಾಗ ಚಕ್ರ ದಿನೇಶ್ ಅಮ್ಮಣ್ಣಯ್ಯರು ಸ್ನೇಹಿತರೆ. 2 ತಿಟ್ಟಲು ಬಹಳ ಅದ್ಭುತವಾಗಿ ಹಾಡೋ ಸಾಮರ್ಥ್ಯ ಇರ್ತಕ್ಕಂಥವ್ರು. ಇವತ್ತು ಅವರಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಸ್ನೇಹಿತರೆ. ಅವರ ಅಭಿಮಾನದ ಪೂರಕವಾಗಿ ಇವತ್ತು ಧೀರಜ್ ಅವರು ಭಾಗವತರಾಗಿದ್ದಾರೆ. ದಿನೇಶ್ ಅಮ್ಮಣ್ಣಯ್ಯ ಅವರನ್ನ ಆವಾಹನೆ ಮಾಡ್ಕೊಂಡಿದ್ದಾರೆ. ಅವರ ಮೂಲಕ ಇವತ್ತು ಯಕ್ಷಗಾನವನ್ನ ಜಗತ್ತಿಗೆ ಸಲ್ಲಿಸುವಂತ ಕೆಲಸಗಳು ಸ್ನೇಹಿತರು ಮಾಡ್ತಾ ಇದ್ದಾರೆ. ಇವತ್ತು ಅವರ ಹಾಡೊಂದು ಕೇಳೋಣ. ಹಾಡ್ತಾ ಮುಂದಕ್ಕೆ ಹೋಗೋಣ. ಸೊ ಮುಂದಿನ ಹಾಡು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಒಂದು ಹಾಡು ದೇವಿ ಸ್ತುತಿಯನ್ನು ಮಾಡ್ತೀನಿ. ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುತ ಭಯ ಭವಾನಿ ನೀಲಕಂಠರಸದಿ ಪಾಲಿಸು ಸಲ್ಮತಿ ನೀಲಕಂಠರಸದಿ ಪಾಲಿಸು ಸಲ್ಮತಿ ಪಾಲಿಸು ಸಲ್ಮತಿ ಬಾಲಿಕೆ ಎನ್ನಯ ಬಾಳ ಬೆಳಗು ನೀಲಕಂಠರಸದಿ ಪಾಲಿಸು ಸಲ್ಮತಿ ಬಾಲಿಕೆ ಎನ್ನಯ ಬಾಳ ಬೆಳಗು ಪಾಲಯ ಮಾಂ ಸರ್ವಾಣಿ ಶಂಕರಿ ಪಾಲಿ ಬುಧಮಯ ಭವಾನಿ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತಿಯೇ ಶಂಭು ಮನೋಗತಿ ನಂಬಿದ ಬಾಲಿಗೆ ತುಂಬನಿಟ್ಟು ಪೊರೆ ಅಂಬಿಕೆ ಸುರನುತಿ ಶಂಭು ಮನೋಗತಿ ನಂಬಿದ ಬಾಲಿಗೆ ತುಂಬನಿಟ್ಟು ಪೊರೆ ಪಾಲಯ ಮಾಂ ಸರ್ವಾಣಿ ಶಂಕರಿ ಪಾಲಿ ಬುಧ ಭಯ ಭವಾನಿ ಶಂಕರಿ ಪಾಲಿ ಬುಧ ಭಯ ಭವಾನಿ ಸುಂದರಾಗಿ ಸುರರುಂಗನಬಿದೆ ಅಮ್ಮ
ಸುಂದರಾಗಿ ಸುರವೃಂದ ವಿನುತೆ ಹರ ವಿನೋದ ನಯನಿ ದಯದಿಂದ ನೀಗ ಸುಂದರಾಗಿ ಸುರವೃಂದ ನವಿದೆ ಅರವಿಂದ ನಯನಿ ದಯದಿಂದ ನೀಗಾಗ ಸುಂದರಾಗಿ ಸುರವೃಂದ ವಿನುತೆ ಅರವಿಂದ ನಯನಿ ದಯದಿಂದಲೀಗ ಪಾಲಯ ಮಾಂಚರ್ವಾಣಿ ಶಂಕರಿ ಪಾಲಿಪುದ ಭಯಭವಾನಿಯೇ ಅಮ್ಮ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ರಾಗಮಾಲಿಕೆಯನ್ನು ಕೇಳಿದ್ದೇವೆ. ಇದ್ರ ಬಹಳ ಕಷ್ಟಕರವಾಗಿರ್ತಕ್ಕಂತಹ ಒಂದು ಪದ್ಯ ಇದು. ಇದಕ್ಕೆ ರಾಗಮಾಲಿಕೆ ಅಂತ ಯಾಕೆ ಹಚ್ತಾರೆ? ಇದರಲ್ಲಿ 3 ರಾಗಗಳನ್ನು ಅವರು ಬಹಳ ಅದ್ಭುತವಾಗಿ ಬೆರೆಸ್ಕೊಂಡು ಹಾಡ್ತಾ ಹೋಗಿದ್ದಾರೆ. ಮತ್ತು ನೀವೆಲ್ಲ ಗಮನಿಸಿದಿರಿ, ಸ್ಟಾರ್ಟಿಂಗಲ್ಲಿ ಹಂಸಧ್ವನಿ ಬಂತು, ಆಮೇಲೆ ಮೋಹನ ಬಂತು, ಸಾರಮತಿ ಬಂತು, ಎಲ್ಲ ರಾಗವನ್ನು ತಗೊಂಡು ಹೋಗುವಂಥ ಬಹಳ ಕಷ್ಟ ಅಂತ ಹೇಳುವಂಥದ್ದು. ಈ ರೀತಿ ಹಾಡನ್ನು ಹಾಡೋದು ಬಹಳ ಕಷ್ಟ, ಬಹಳ ಸವಾಲಿನ ಸಂಗತಿ ಅಂತ ನಂಗೆ ಅನಿಸ್ತಾ ಇದೆ. ಈ ರೀತಿ ಹಾಡನ್ನು ಹಾಡಬೇಕು ಅಂತಾದರೆ ಶುದ್ಧ ಶಾಸ್ತ್ರೀಯ ಹಾಡನ್ನು ನೀವು ಕಲ್ತಿರಲೇಬೇಕು, ಗುರುಮುಖಿಯನ್ನ ಕಲ್ತಿರಬೇಕು, ಇಲ್ಲಾಂದ್ರೆ ಹಾಡೋದು ಕಷ್ಟ ಇದೆ. ಕಲ್ತಿದ್ದೇನೆ ಸರ್, ಎಷ್ಟರ ಮಟ್ಟಿಗೆ ಅದು ಪರ್ಫೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಸೊ ಒಂದು ರಾಗದ ಛಾಯೆಯಿಂದ ಮತ್ತೊಂದು ರಾಗ ಬಹಳ ಕಷ್ಟ ಹೋಗುವಂಥದ್ದು. ಕಷ್ಟ. ಇದನ್ನಂದ್ರೆ ಈ ಪದ್ಯವನ್ನು ರಚನೆ ಮಾಡಿದವರು ಬುಟ್ಟಿಗೆರೆ ಪುರುಷೋತ್ತಮ ಪುಂಜರು. ಆ ರಾಗಕ್ಕೆ ಬೇಕಾಗಿ ಅದು ಸಾಲುಗಳನ್ನು ಚಂದ ಬರೆದಿದ್ದಾರೆ, ಹಾಗೆ ನನಗೆ ಚಂದ ಹೇಳಿಕೊಟ್ಟಿದ್ದಾರೆ, ಅದನ್ನು ಪ್ರಸ್ತುತಿ ಮಾಡಿದ್ದೇನೆ. ಹೌದು, ಇದು ಚಂದಾಗಿದೆ ಅಂತಾದರೆ ಖಂಡಿತವಾಗಿ ಗುರುಗಳ ಪಾದಕ್ಕೆ ಸಮರ್ಪಣೆ ಅಂತ ನೀವು ಭಾವಿಸ್ಕೊಳ್ತೀವಿ. ಬುಟ್ಟಿಗೆರೆ ಪುರುಷೋತ್ತಮ ಪುಂಜ ಅವರು ಈ ಹಾಡನ್ನು ರಚನೆ ಮಾಡಿರ್ತಕ್ಕಂಥವ್ರು. ಭಾಳ ಸುಂದರವಾಗಿರ್ತಕ್ಕಂಥ ಹಾಡು ಅಂತ ನಂಗೆ ಅನಿಸ್ತು. ದೇವಿ ಆವಾಹನೆ ಆಯಿತು ಕಣ್ಣ ಮುಂದೆ, ಆ ದೇವಿಯ ಪ್ರತಿರೂಪವನ್ನು ನೋಡೋದಷ್ಟು ಖುಷಿ ಆಯಿತು ನಮಗಂತ ಅನಿಸ್ತಾ ಇದೆ. ಸೊ ಧೀರಜ್ ಅವರನ್ನು ಮತ್ತೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಮತ್ತು ಇನ್ನಷ್ಟು ಮಾತುಗಳ ಜೊತೆ ಮುಂದಕ್ಕೆ ಹೋಗೋಣ ಅಂತ. ಭಜನೆ ಹಾಡ್ತಾ ಇದ್ರಿ ಮನೆಯಲ್ಲಿ, ಅಮ್ಮ ಕಲಿಸ್ಕೊಟ್ರು ಭಜನೆಗಳನ್ನು. ಭಜನೆ ಹಾಡು ಬರಿತಾ ಇದ್ರಿ, ಭಜನೆ ಹಾಡ್ತಾ ಇದ್ರಿ. ಆ ಭಜನೆ ಪ್ರಭಾವ ಜಾಸ್ತಿ ಆಯಿತು ಅಂತ ಹೇಳಿ. ತುಂಬ ಜಾಸ್ತಿ ಆಯಿತು. ಅಂದರೆ ಒಂದು 5ನೇ ಕ್ಲಾಸಲ್ಲಿರುವಾಗ ನಮಗೆ ಅಮ್ಮ ಭಜನೆ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವತ್ತಿಂದ ಅದು ಏನಂತ ಗೊತ್ತಿಲ್ಲ, ನಾವು ಎಲ್ಲರೂ 5 ಮಂದಿ ತಮ್ಮಂದಿರು ಮತ್ತು ತಂದೆ ಅಮ್ಮ ಎಲ್ಲರೂ ಸೇರಿ ಮನೆಯಲ್ಲಿ ಒಂದು 7 ಗಂಟೆಗೂ ಭಜನೆ ಮಾಡೋದು. ಅದು ರೂಢಿಯಾಗಿ ಹೋಯಿತು. ಮಂಗಳೂರಿಗೆ ಜಾಬಿಗೆ ಬರುವವರೇ ಕೂಡ ಅಲ್ಲಿ ಭಜನೆ ಮಾಡ್ತಿದ್ದು. ಮತ್ತೆ ಹೊರಗಿನ ಮನೆಯವರೆಲ್ಲ ಸೇರಿ ಭಜನೆ ಹಾಡು ಬಹಳ ಅದ್ಭುತ ಅಲ್ಲ? ಒಳ್ಳೆ ಖುಷಿ, ಅದ್ಭುತ. ಹಾಗೆ ಭಜನಾ ಮಂದಿರ ಕೂಡ ಇತ್ತು, ರಾಮಕೃಷ್ಣ ಭಜನಾ ಮಂದಿರ ಕಲ್ಲಗುಂಟಿ ಅಂತ ಹೇಳಿ. ಅಲ್ಲಿ ಕೂಡ ತರಬೇತುದಾರರೆಲ್ಲ ಇದ್ರು. ಅವರಿಂದ ಕೂಡ ತರಬೇತನ್ನು ಪಡೆದು ನಾವು ನಮ್ಮದು ಟೀಮ್ ಇತ್ತು, ಭಜನೆದ ಟೀಮ್ ಇತ್ತು ಆ ಟೈಮಲ್ಲಿ. ಸೊ ಭಜನೆಗಳ ಮೂಲಕ ಬೆಳೀತಾ ಹೋದ್ರಿ. ಹೌದು. ಭಜನೆ ಬರೀತಾ ಇದ್ರಿ, ಸಾಹಿತ್ಯ ರಚನೆ ಮಾಡ್ತಾ ಇದ್ರಿ? ಪ್ರಯತ್ನ ಪಟ್ಟಿದ್ದೇನೆ, ಒಂದು 2-3 ಹಾಗೆ. ಹೌದು. ಇವತ್ತು ಧೀರಜ್ ಅವರು ಹಾಡುವಾಗ ನಾನು ಗಮನಿಸಿದ್ದು ಒಂದೇ ಒಂದು ಅಪಸ್ವರ ಬರೋದಿಲ್ಲ, ಶ್ರುತಿ ಲೀನವಾಗಿ ನಾದಲೀನವಾಗಿ ಅವರು ಹಾಡುತ್ತ ಶಕ್ತಿ ಬಹಳ ಅದ್ಭುತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಪ್ರಾಯಶಃ ತೆಂಕುತಿಟ್ಟಲ್ಲಿ ಇವತ್ತು ಬಹಳ ವೇಗವಾಗಿ ಬಹಳ ಫಾಸ್ಟಾಗಿ ಬೆಳೆಯುವಂಥ ಒಬ್ಬ ಕಲಾವಿದ ಅಂತ ನಂಗೆ ಅನಿಸ್ತಾ ಇದೆ. ಸೊ 31 ವರ್ಷ ಪ್ರಾಯದಲ್ಲಿ ಇಷ್ಟೊಂದು ಮೆಚುರಿಟಿ, ಇಷ್ಟೊಂದು ಪ್ರಬುದ್ಧತೆ ಬಂದವರು ಬಹಳ ಗ್ರೇಟ್ ಅಂತ ನಂಗೆ ಅನಿಸ್ತಾ ಇದೆ. ನಾನು ಮತ್ತೆ ಅವರನ್ನು ಅಭಿನಂದಿಸಬೇಕು, ಅವರನ್ನು ಮುಂದಿನ ಹಾಡಿಗೆ ತಗೊಂಡು ಹೋಗಬೇಕು ಬಹಳ ಪ್ರೀತಿಯಿಂದ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮುಂದಿನ ಹಾಡು? ಒಂದು ಪೀಠಿಕೆ ಪದ್ಯ ಹಾಡ್ತೇನೆ, ಪ್ರಸಂಗ ಮಾತಂಗ ಕನ್ಯೆ. ಪೀಠಿಕೆ ಪದ್ಯವನ್ನ ಕೇಳೋಣ ಸ್ನೇಹಿತರೆ, ಅದನ್ನು ಕೇಳ್ತಾ ಮುಂದಕ್ಕೆ ಹೋಗೋಣ. ಒಂದು ದಿನ ಸುತ್ರ
ಸ್ವಾಗತಿಸುತ್ತೋ ಪಾದ ಮುನಿದ ಕೋವಗಿಂದ ವಿನಯದಿ ಮುನಿದು ಚಂದದಲ್ಲಿ ಸ್ವಾಗತಿಸುತ್ತೆಂದ ವದೋದಿನ ಸುಪ್ರಾಭಯ ಬಹಳ ಸುಂದರವಾಗಿರ್ತಕ್ಕಂಥ ಹಾಡನ್ನು ಕೇಳಿದ ಸ್ನೇಹಿತರೆ. ಇದು ಕೂಡ ಮನಸ್ಸನ್ನು ಬಹಳ ಗಾಢವಾಗಿ ಅಲ್ಲಾಡಿಸ್ಬಿಡುವಂಥ ಹಾಡು. ಆ ಶಕ್ತಿ ಯಕ್ಷಗಾನಕ್ಕಿದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಧೀರಜದನ್ ಇವತ್ತು ಸಾಕ್ಷಾತ್ಕಾರ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮತ್ತೆ ನನ್ನ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತೇನೆ. 5 ಗುರುಗಳ ಮುಖೇನ ಅವರು ಕಲಿತಾ ಹೋದರು. ಯಕ್ಷಗಾನವನ್ನು ಬಹಳ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡ್ತಾ ಹೋದರು. ಅದರ ಜೊತೆಗೆ ಅವರ ಡಿಪ್ಲೊಮಾವನ್ನು ಪೂರ್ತಿ ಮಾಡಿದರು. ಒಬ್ಬ ಇಂಜಿನಿಯರ್ ಕೆಲಸವನ್ನು ಮಾಡಿ ಸ್ಟಾರ್ಟ್ ಮಾಡಿದರು. ಆದರೆ ಯಕ್ಷಗಾನದ ಸುಕೃತ ಅಂದರೆ ಯಕ್ಷಗಾನ ಬಿಟ್ಟಿಲ್ಲ ಅಂತ ಹೇಳುವಂಥದ್ದು. ತಮ್ಮ ತಂದೆಯಿಂದ ಬಂದಿರತಕ್ಕಂತಹ ಆ ಯಕ್ಷಗಾನದ ಪ್ರಭಾವವನ್ನು ಬಿಡದೆ ಅವರು ಯಕ್ಷಗಾನವನ್ನು ಕಲಿತಾ ಹೋದರು. ಯಕ್ಷಗಾನದ ಪಾತ್ರಗಳನ್ನು ಕೂಡ ಮಾಡ್ತಾ ಹೋದರು ಅಂತ ಹೇಳುವಂಥದ್ದು. ನಾನು ಮತ್ತೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. 9ನೇ ವರ್ಷ ಪ್ರಾಯಕ್ಕೆ ಮೊದಲ ಬಾರಿ ಯಕ್ಷಗಾನದಲ್ಲಿ ವೇಷ ಹಾಕಿದ್ರಿ ನೀವು, ಸಣ್ಣ ಪ್ರಾಯದಲ್ಲಿ. ಹೌದು. ಆಮೇಲೆ ಯಕ್ಷದ ಪಾತ್ರಗಳನ್ನು ಮಾಡ್ತಾ ಹೋದ್ರಿ, ಬೇರೆ ಬೇರೆ ಪಾತ್ರಗಳು. ನೆನಪು ಮಾಡ್ಕೊಳಿಸಿ. ಅಂದರೆ ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಯದಲ್ಲಿ ನಮಗೆ ಅದೇ ಜಯಾನಂದ ಸಂಪಜ್ ಅಂತ ಹೇಳುವವರು ನಾಟ್ಯ ಕಲಿಸಲಿಕ್ಕೆ ಬರ್ತಿದ್ರು. ಹಾಗೆ ಅಲ್ಲಿಂದ ತೊಡಗಿ ನಾನು ಮತ್ತು ನನ್ನ ದೊಡ್ಡ ತಮ್ಮ ಇಬ್ಬರು ಜೊತೆಗೆ ವೇಷ ಮಾಡ್ತಿದ್ದೆವು. ಅಲ್ಲಿಂದ ಮತ್ತೆ ಪ್ರತಿ ವರ್ಷಕ್ಕೊಮ್ಮೆ ವೇಷ ಮಾಡ್ತಿದ್ದೆವು. ಮತ್ತು ಒಂದು ಚೌತಿಯಲ್ಲಿ ಬಹಳ ಕಡಿಮೆ, ಅಂದರೆ ವರ್ಷದಲ್ಲಿ 2-3 ವೇಷ ಮಾಡೋದು. ಹಾಗೆ ಮುಂದುವರಿತಾ ಬಂತು. ಯಾವುದೆಲ್ಲ ಪಾತ್ರಗಳನ್ನು ಮಾಡಿದಿರಿ ಸರ್? ಪಟ್ಟಿ ಬಹಳ ದೊಡ್ಡದಿದೆ. ಬಬ್ರು ವಾಹನ ಕೂಡ ಉಂಟು ಅದರಲ್ಲಿ. ಹೌದು, ಯಶಸೇನದಿಂದ ಹಿಡಿದು ಎಲ್ಲ ಬಲಗಳಾಗಿದೆ, ಮತ್ತು ಬಬ್ರುವಾಹನ ಆಗಿದೆ, ಅರ್ಜುನ, ದೇವೇಂದ್ರ, ಹೀಗೆ ಎಲ್ಲ ಸಾಧಾರಣ ಎಲ್ಲ ವೇಷ ಮಾಡಿದ್ದೇನೆ. ಹೌದು. ತಂದೆ ಬಹಳ ದೊಡ್ಡ ಯಕ್ಷಗಾನ ಕಲಾವಿದರು. ಹೌದು. ಪೂರ್ತಿ ಯಕ್ಷಗಾನದ ವಾತಾವರಣ ಮನೆಯಲ್ಲಿ. ಹೌದು. ಆ ತಂದೆಯ ಪ್ರಭಾವದಿಂದ ನೀವು ಯಕ್ಷಗಾನದ ಹೆಜ್ಜೆಗಳನ್ನು ಕಲ್ತ್ರಿ ಅಂತ ಹೇಳುವಂಥದ್ದು. ತೆಂಕು ಬಡಗಲ್ ಎರಡರೂ ಕೂಡ ಪಾತ್ರ ಮಾಡಿದವರು. ಹೌದು, ಅಂದರೆ ತಂದೆಯಿಂದ ನಾಟ್ಯ ನಾವು ಕಲೀಲಿಲ್ಲ. ತಂದೆ ಕೆಲವೊಮ್ಮೆ ಮನೆಯಲ್ಲಿ ಎಂತ ಮೊಣಕಾಲಲ್ಲಿ ಕೂತು ತಿರುಗ್ತಿದ್ರು, ಅದನ್ನೆಲ್ಲ ನಾವು ನೋಡ್ತಿದ್ದೆವು ಸಣ್ಣದಿರುವಾಗ. ಅವರಿಂದ ನಾಟ್ಯ ಅಂತ ನಾವು ಕಲೀಲಿಕ್ಕೆ ಹೋಗಲಿಲ್ಲ. ಮತ್ತು ಬಣ್ಣಗಾರಿಕೆ ಎಲ್ಲ ದೊಡ್ಡಪ್ಪ ಮಾಡೋದನ್ನು ನೋಡಿ ಹೀಗೆಲ್ಲ ಕಲಿತುಕೊಂಡು ಬಂದಿದ್ದು. ದೊಡ್ಡಪ್ಪನ ಯಕ್ಷಗಾನದ ಪೆಟ್ಟಿಗೆ ಮುಂದೆ ಕೂತ್ಕೊಂಡು ಬಣ್ಣಗಾರಿಕೆಯನ್ನು ಕಲ್ತಿರ್ತಕ್ಕಂಥ ಅಲ್ವಾ, ನೋಡಿಕೊಂಡು. ಅಂದರೆ ಸಂಪಾಜಿ ಶೀನಪ್ರೈ ಅಂತ ಹೇಳಿದ್ರೆ ಇವತ್ತು ಬಹಳ ದೊಡ್ಡ ಕಲಾವಿದರು, ಬಹಳ ದೊಡ್ಡ ಕಲಾವಿದರು. ಹೌದು. ಸೊ ದೊಡ್ಡಪ್ಪನಿಂದ ಅಪ್ಪನಿಂದ ಯಕ್ಷಗಾನದ ಪ್ರಭಾವ ಸ್ಟಾರ್ಟ್ ಆಯಿತು. ಯಕ್ಷಗಾನದ ಪಾತ್ರಗಳನ್ನು ಮಾಡ್ತಾ ಹೋದ್ರಿ. ಈಗ ಪೂರ್ಣ ಪ್ರಮಾಣದ ಭಾಗವತರಾಗಿದ್ದೀರಿ. ಈಗ ಪಾತ್ರ ಮಾಡೋದಿಲ್ಲ. ಪೂರ್ಣ ಅಂತ ಅಲ್ಲ, ಏನೋ ಇಲ್ಲಿವರೆಗೆ ಬಂದಿದೆ. ಪರಿಪೂರ್ಣತೆ ಪ್ರತಿಯೊಂದರಲ್ಲೂ ಕಲೀಲಿಕ್ಕೆ ಇರ್ತದೆ, ಪ್ರತಿಯೊಂದು ರಂಗದಲ್ಲೂ ಕೂಡ ಕಲೀಲಿಕ್ಕೆ ಇರ್ತದೆ. ಪರಿಪೂರ್ಣ ಅಂತ ಅಲ್ಲ, ದೇವರ ದಯದಿಂದ, ಹಿರಿಯವರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದೆ. ಸೊ ಮಾಮಾಡಿ ಭಾಗವತರ ಪಾಠ ಹೇಗಿತ್ತು ನಿಮಗೆ ಅಂತ ಹೇಳಿ? ತುಂಬ ಕಠಿಣವಾದ ಒಂದು ವಿದ್ಯೆಯನ್ನು ಕೂಡ ಸುಲಲಿತವಾಗಿ ಹೇಳಿಕೊಡೋದ್ರಲ್ಲಿ ತುಂಬ ನಿಷ್ಣಾತರು. ಅಂದರೆ ಒಂದು ಸಣ್ಣ ಮಗುವಿಗೆ, ಒಂದು 5 ವರ್ಷದ ಮಗುವನ್ನು ನೀವು ಕರ್ಕೊಂಡೋಗಿ ಬಿಟ್ಟರು ಕೂಡ ಮಾಂಬಡಿ ಗುರುಗಳು ಬಹಳ ಚಂದ ಅದನ್ನು ಹೇಳಿಕೊಡ್ತಾರೆ. ಅಷ್ಟು ಸ್ಫುಟವಾಗಿ ಅವರಿಗೆ ಅರ್ಥ ಆಗುವಾಗ ಹೇಳಿಕೊಡುವಂತಹ ನಿಪುಣ. ಯಕ್ಷಗಾನ ಸಾಹಿತ್ಯ ಮತ್ತು ರಾಗ ಎರಡನ್ನೂ ಕೂಡ ಅಧ್ಯಯನ ಮಾಡಿಕೊಂಡರು. ಹೌದು ಹೌದು. ಮಾಮಡಿ ಭಾಗವತರು ಅಂದರೆ ಶಾಸ್ತ್ರೀಯವಾಗಿರ್ತಕ್ಕಂಥ ಗುರು ಪರಂಪರೆ, ಮೊದಲಿಂದಲೂ ಗುರು ಪರಂಪರೆ. ಬುಟ್ಟಿಗೆರೆ ಗುರುಗಳು. ಬುಟ್ಟಿಗೆರೆ ಗುರುಗಳ ಬಗ್ಗೆ ಹೇಳುವಷ್ಟು ದೊಡ್ಡ ಜನ ನಾನಲ್ಲ. ಅಂದರೆ ಅವರ ಅಲ್ಲಿ ನಮಗೆ ಕಲಿಯುವ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಯೋಗ. ನಾನು ಆಗಲಿ ಮಯೂರ್ ಆಗಲಿ ನಾವು ಸಾಧಾರಣ ರಜೆ ಇರುವಾಗ ಅಲ್ಲಿ ಕೂಡಿಕೊಂಡು ತರಬೇತಿಯನ್ನು ಪಡಿತಾ ಇರ್ತೇವೆ. ಈಗಲೂ ಗುರುಗಳ ಪ್ರಭಾವ ಇದೆ, ಈಗಲೂ ಗುರುಗಳ ಕ್ಲಾಸ್ ಆಗ್ತಾ ಇರ್ತದೆ. ಸೊ ರಾಮಾಯಣ ಮಹಾಭಾರತವನ್ನು ಪೂರ್ತಿ ಆಧಾರವಾಗಿಟ್ಕೊಂಡು ಸಾಕಷ್ಟು ಪ್ರಸಂಗವನ್ನು ಬರಿತಾ ಹೋದ್ರು, ಸಾಕಷ್ಟು ಪದ್ಯಗಳನ್ನು ಬರಿತಾ ಹೋದ್ರು. ನನಗೆ ತುಂಬಾ ಚೆನ್ನಾಗಿ ನೆನಪಿರೋ ಹಾಗೆ ಮಾನಿಷಾದ್ ಅಂತ ಬಹಳ ಪ್ರಸಿದ್ಧವಾದ ಪ್ರಸಂಗ ರಚನೆ ಮಾಡ್ತಾ ಹೋದ್ರು. ಇವತ್ತು ರಾಮಾಯಣಕ್ಕೊಂದು ಯಕ್ಷಗಾನದ ನ್ಯಾಯವನ್ನು ಕೊಟ್ಟವರು ಬುಟ್ಟಿಗೆರೆ ಗುರುಗಳು. ಅಂದರೆ ನಮ್ಮ ಬೊಟ್ಟಿಗೆರೆ ಗುರುಗಳ ಪ್ರಸಂಗಕ್ಕೂ ಬೇರೆ ಪ್ರಸಂಗಕ್ಕೂ ಇರುವ ವ್ಯತ್ಯಾಸ ಅಂತ ಹೇಳಿದರೆ, ಬೊಟ್ಟಿಗೆರೆ ಗುರುಗಳು ಒಬ್ಬ ಭಾಗವತನಾದ ಕಾರಣ ರಂಗಕ್ಕೆ ಹೇಗೆ ಬೇಕು ಹಾಗೆ ಪ್ರಸಂಗದ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅಂದರೆ ತಾಳಗಳ ವೈಶಿಷ್ಟ್ಯತೆ ಆಗಿರ್ಬೋದು, ಪ್ರತಿಯೊಂದು ಕೂಡ
ಬಹಳ ಚಂದವಾಗಿ ಅದನ್ನು ನೀವು ಮುಂದೆ ಹಿಂದೆ ಮಾಡಲಿಕ್ಕೆ ಎಂಥದಿಲ್ಲ, ಇದ್ದ ಹಾಗೆ ನೀವು ಆ ಪ್ರಸಂಗವನ್ನು ತಗೊಂಡು ಹೋದ್ರೆ ಸಾಕು. ಅಷ್ಟು ಚಂದ ಅದನ್ನು ಸೆಟ್ ಮಾಡಿಟ್ಟಿದ್ದಾರೆ. ಅದು ಅವರದ್ದು ಮಾನಿಷಾದದ ಒಂದೇ ಒಂದು ಹಾಡು ಆಚೀಚೆ ಮಾಡ್ಲಿಕ್ಕೆ ಇಲ್ಲ, ಒಂದು ಸಾಹಿತ್ಯವನ್ನ ಅಪಭ್ರಂಶ ಮಾಡ್ಲಿಕ್ಕೆ. ಕೆಲವು ಪ್ರಸಂಗದಲ್ಲಿ ಈ ಪದ್ಯವನ್ನು ಮತ್ತೆ ಕೊಡಬೇಕು, ಈ ಪದ್ಯವನ್ನು ಮೊದಲು ಕೊಡಬೇಕು ಅಂತ ಈಗ ನಾವು ಮಾಡಿಕೊಂಡದಿರ್ತದೆ. ಅಂದ್ರೆ ರಂಗಕ್ಕೆ ಬೇಕಾಗಿದೆ. ಬೊಟ್ಟಿಗೆರೆಯವರ ಪ್ರಸಂಗದಲ್ಲಿ ಅಂಥದ್ದು ನಾನು ನೋಡಲಿಲ್ಲ, ಹಾಗೆ ಮಾಡಲಿಕ್ಕೆ ಸಿಕ್ಕುದು. ಅಷ್ಟು ಪರಿಪೂರ್ಣತೆಯಲ್ಲಿ ಅವರು ರಚನೆ ಮಾಡಿದ್ದಾರೆ. ಸ್ವಂತ ಗುರುಗಳ ಪ್ರಭಾವದಿಂದ ಇವತ್ತು ಧೀರಜ್ ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಭಾಗವತರಾಗಿದ್ದಾರೆ. ಬಹಳ ಎತ್ತರಕ್ಕೆ ಬೆಳೀತಾ ಇದ್ದಾರೆ, ಬಹಳ ಸ್ಫುರದ್ರೂಪಿ ಇದ್ದಾರೆ, ನೋಡ್ಲಿಕ್ಕೆ ಬಹಳ ಚಂದ ಇದ್ದಾರೆ, ಮುಖದ ಭಾವನೆಗಳು ಸ್ಫುರಣ ಆಗ್ತದೆ. ಇದೆಲ್ಲ ಯಕ್ಷಗಾನಕ್ಕೆ ಬಹಳ ಪ್ಲಸ್ ಅಂತ ನಾನು ಭಾವಿಸ್ಕೊಳ್ತೇನೆ. ಧೀರಜ್ ಅವರಿಂದ ಒಂದು ರಾಮಾಯಣದ ಹಾಡನ್ನು ಕೇಳಬೇಕು ಅಂತ ಆಸೆ ಇದೆ. ಖಂಡಿತ. ಹೌದು. ಸೊ ಗುರುಗಳ ಮೂಲಕ ಬಂದಿರತಕ್ಕಂಥ ಒಂದು ರಾಮಾಯಣದ ಹಾಡು ಕೇಳೋಣ, ಮುಂದಕ್ಕೆ ಹೋಗೋಣ. ಬಯಕೆಯೋದಿದೆ ಸಲಿಸುವೆಯ ನಲ್ಲ ಬಯಕೆಯೋದಿದೆ ಸಲಿಸುವೆಯ ಕೆಲಸ ಬಯವಾಯಿತು ಪಯಣವಿಲ್ಲದೆ ಮನಗೆ ಗೆಳವಿಲ್ಲ ಕೆಲಸ ಬಯವಾಯಿತು ಪಯಣವಿಲ್ಲದೆ ಮನಗೆ ಗೆಳವಿಲ್ಲ ನಯನ ಪುಣ್ಯ ಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ನಯನ ಪುಣ್ಯ ಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಹವಿಯ ಕೆಂಪನು ಬಯಸುತ್ತಿವೆ ಇನ್ನಿಂದ್ರಿಯಗಳು ಬಯಕೆಯೋನಿದೆ ಸಲಿಸುವೆಯ ಕೆಲಸ ಬಗೆವಾಣಿದು ಪಯಣವಿಲ್ಲದೆ ಮನಗೆ ಗೆಳವಿಲ್ಲ ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನು ಕೇಳ್ತಾ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಸೊ ಧೀರಜ್ ಅವರು ಹಾಡುವಾಗ ನಮಗೆ ಮನಸ್ಸು ಪ್ರಫುಲ್ಲಿತವಾಗ್ತದೆ, ಮನಸ್ಸಿನಲ್ಲಿ ಆಹ್ಲಾದದ ಅಲೆಗಳು ಮೂಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಶಾಸ್ತ್ರೀಯವಾಗಿ ಅವರು ಕಲ್ತಿರುವ ಕಾರಣ ಸ್ನೇಹಿತರೆ ಸಾಹಿತ್ಯ ಬಹಳ ಸ್ಫುಟವಾಗಿ ಹೊರಗೆ ಬರ್ತಾ ಇದೆ. ಪ್ರತಿಯೊಂದು ಅಕ್ಷರಕ್ಕೂ ನ್ಯಾಯ ಸಲ್ಲಿಸುವಂಥ ಶಕ್ತಿ ಅವರಿಗೆ ಬಂದಿರತಕ್ಕಂಥದ್ದು ಇದೆಲ್ಲ ಬಹಳ ಅದ್ಭುತ ಅಂತ ನಂಗೆ ಅನಿಸ್ತಾ ಇದೆ. ಇದು ಅವರ ಗುರುಗಳ ಪ್ರಭಾವ ಅಂತ ಅವ್ರು ಹೇಳ್ತಾರೆ. ಒಂದು ಕಡೆಯಿಂದ ಮಾಮಾಡಿ ಭಾಗವತರ ಪರಂಪರೆ, ಇನ್ನೊಂದು ಬೊಟ್ಟಿಕೆರೆ ಗುರುಗಳ ಶ್ರೇಷ್ಠವಾಗಿರ್ತಕ್ಕಂತಹ ಧರೋಹರವನ್ನು ಅವರು ತಮ್ಮೊಳಗೆ ತುಂಬಿಸ್ಕೊಂಡು ಬಂದಿರತಕ್ಕಂಥವ್ರು. ಎರಡು ಗುರುಗಳ ಪ್ರಭಾವ ದಟ್ಟವಾಗಿರುವ ಕಾರಣ ಇವತ್ತು ಬಹಳ ಚಂದವಾಗಿ, ಬಹಳ ಅದ್ಭುತವಾಗಿ, ಬಹಳ ಕಾವ್ಯಾತ್ಮಕ ಹಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ. ಯಕ್ಷಗಾನ ಪ್ರಸಂಗವನ್ನು ಒಂದು ಕಾವ್ಯಕ್ಕೆ ಹೋಲಿಸ್ತಾರೆ ಸರ್. ಅದರಲ್ಲಿ ಎಲ್ಲ ರಸಗಳ ಪೋಷಣೆ ಆಗ್ತದೆ, ಎಲ್ಲ ಕಾವ್ಯಗಳು ಬರ್ತವೆ, ನವರಸಗಳು ಹೊರಗೆ ಬರುವಂತ ಪ್ರಸಂಗ ಆಗೋದು. ಹೀಗೆ ಒಂದು ಪ್ರಸಂಗವನ್ನ ಬರೆದಿರ್ತಕ್ಕಂಥ ಕವಿ ಇರ್ತಾರೆ, ಅದಕ್ಕೆ ಪೂರಕವಾಗಿ ನಾವು ಹಾಡ್ತಾ ಹೋಗ್ಬೇಕಂತ ಹೇಳುವಂತದ್ದು. ಈ ಸಾಹಿತ್ಯದ ಮೂಲಕ ಈ ರಸ ಪರಂಪರೆಯನ್ನು ಹೇಗೆ ಬಳಸ್ಕೊಂಡು ಹೋಗುವಂತಾಗ ಅಂದ್ರೆ ಒಬ್ಬ ಕವಿ ಪದ್ಯವನ್ನು ಬರೆಯುವಾಗ ಆಗಲಿ ಆ ಪ್ರಸಂಗವನ್ನು ರಚನೆ ಮಾಡುವಾಗ ಅವರ ಒಂದು ಮನೋಧರ್ಮ ಹೇಗಿರ್ತದೆ ಅದಕ್ಕೆ ತಕ್ಕ ಅವರು ಪದ್ಯವನ್ನು ರಚನೆ ಮಾಡಿರ್ತಾರೆ. ಅದರಂತೆ ನಾವು ಹಾಡಿದರೆ ಬಹಳ ಸೂಕ್ತ. ಅಂದರೆ ಅವರಿಗೊಂದು ನ್ಯಾಯ ಸಲ್ಲಿಸಿದ ಹಾಗೆ. ಮತ್ತು ಕೆಲವೊಮ್ಮೆ ಹಾಗೆ ಆಗುವುದಿಲ್ಲ, ಕೆಲವು ರಂಗಗಳು ವೇಷಧಾರಿಯನ್ನು ನೋಡಿಕೊಳ್ಬೇಕಾಗ್ತದೆ. ಹೀಗೆಲ್ಲ ವ್ಯತ್ಯಾಸಗಳು ರಂಗದಲ್ಲಿ ಹೇಗೆ ಅನುಕೂಲ ಆಗ್ತದೆ ಹಾಗೆ ತಗೊಂಡು ಹೋಗ್ಬೇಕಾಗ್ತದೆ. ಆದಷ್ಟು ನಾವು ಅದಕ್ಕೆ ನ್ಯಾಯ ಸಲ್ಲಿಸಿದರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ಯಕ್ಷಗಾನ ಪ್ರಸಂಗಕ್ಕೆ ನ್ಯಾಯ ಸಲ್ಲಿಸುವಂತಹ ಕೆಲಸವನ್ನ ಭಾಗವತರು ಮಾಡ್ತಾರೆ. ಕೆಲವು ಸಲ ಪಾತ್ರಗಳಿಗೆ ಪೂರಕವಾಗಿ ನಾವು ಶರಣಾಗತಿ ಆಗ್ತೇವೆ ಅಂತ ನಂಗೆ ಅನಿಸ್ತಾ ಇದೆ.
ಕೆಲವು ಯಾವುದೋ ಸ್ಟಾರ್ ಕಲಾವಿದ ಬರ್ತಾನೆ, ಅವನಿಗೋಸ್ಕರ ಯಾವುದೋ ಪದ್ಯ ತಗೊಂಡ್ ಬರ್ತೇವೆ, ಎತ್ತುಗಡೆ ತಗೊಂಡ್ ಬರ್ತೇವೆ, ಕೆಲವೊಮ್ಮೆ ಹಾಗೆ ಸಾಹಿತ್ಯಕ್ಕೆ ಅಪಚಾರಗಳು ಆಗ್ತವೆ ಅಂತ ನಂಗೆ ಅನಿಸುವಂಥದ್ದು. ಹೌದು, ಕೊಂಚ ಮಟ್ಟಿಗೆ ಇರ್ತದೆ. ಅಂದರೆ ರಂಗ ಅಂತ ಹೇಳಿದ ಮೇಲೆ ಒಂದು ನಾವು ಮುಖ್ಯವಾಗಿ ನೋಡಿಕೊಳ್ಬೇಕಾದ್ದು ಎದುರಿನ ಪ್ರೇಕ್ಷಕರಿಗೆ ಯಕ್ಷಗಾನ ಹೇಗೆ ಕಾಣ್ತಾ ಉಂಟು ಅಂತ. ಅಂದರೆ ನಾವು ರಂಗದಲ್ಲಿ ಕೂತು ಹಾಡುವಾಗ ಯಾರೂ ಇಲ್ಲದಿದ್ದರೆ ನಾವು ಯಾರಿಗೋಸ್ಕರ ಹಾಡೋದು? ನಮಗೆ ಜನಗಳನ್ನು ನೋಡಿಕೊಳ್ಬೇಕು, ರಂಗವನ್ನು ನೋಡಿಕೊಳ್ಬೇಕು. ಅಂಥ ಸ್ಥಿತಿಯಲ್ಲಿ ಕೆಲವೊಮ್ಮೆ ಇದನ್ನು ಮಾಡುವುದು ತಪ್ಪಲ್ಲ ಅಂತ ನನ್ನ ಒಂದು ಅನಿಸಿಕೆ. ಎಷ್ಟರ ಮಟ್ಟಿಗೆ ಸರಿ ಅಂತಲ್ಲ, ಆದರೆ ಕೆಲವೊಂದು ಸಣ್ಣದು ಬೇಕಾಗ್ತದೆ, ಸಣ್ಣ ಸಣ್ಣ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಅದು ಕಾಲಕ್ಕೆ ಅನುಸಾರವಾಗಿ ಬದಲಾವಣೆ. ಯಕ್ಷಗಾನ ಇವತ್ತು ಉಳಿದದ್ದೇ ಪ್ರೇಕ್ಷಕರ ಮೂಲಕ. ಪ್ರೇಕ್ಷಕರಿಲ್ಲದಿದ್ರೆ ನೀವು ಯಾರಿಗೋಸ್ಕರ ಹಾಡ್ತೀರಿ? ಎದುರಲ್ಲಿ ಅವರಿಗೆ ಮನೋರಂಜನೆ ಬೇಕು ಅಂತಾದ್ರೆ ಪೂರ್ಣವಾಗಿ ನಮ್ಮ ಪ್ರಸಂಗದ ಇದನ್ನು ಹಾಳು ಮಾಡುವುದಲ್ಲ. ಹಾಗೆ ಅಂತೇಳಿ ಸ್ವಲ್ಪ ಅದನ್ನು ಒಂದು ಊಟ ಕೊಡುವಾಗಲಿ ಇನ್ನೊಂದು ಸಣ್ಣ ವಸ್ತುವನ್ನು ಸೇರಿಸಿಕೊಡ್ತಾರೆ. ಹಾಗೆ ಯಕ್ಷಗಾನವನ್ನು ಚಂದದಲ್ಲಿ ಉಣಬಡಿಸಬೇಕು ಅಂತ. ಯಕ್ಷಗಾನ ಪ್ರಸಂಗ ಅಂದರೆ ಒಂದು ಹಳೆಯ ಯಕ್ಷಗಾನ ಪ್ರಸಂಗ ನೋಡಿದ್ರೆ ಒಂದು 20-30 ರಾಗದಲ್ಲಿ ಮುಗಿದು ಹೋಗ್ತಿತ್ತು ಅಂತ ಹೇಳಿ. ಈಗ ಇತ್ತೀಚೆಗೆ ಬಂದಿರತಕ್ಕಂಥ ಭಾಗವತರು ಹೊಸ ರಾಗವನ್ನ ಪ್ರವೇಶ ಮಾಡ್ತಾ ಹೋದ್ರು. ಯಕ್ಷಗಾನ ಶ್ರೀಮಂತವಾಯಿತು ಅನ್ನೋ ಭಾವಿಸ್ಕೊಳ್ತಾರೆ. ಕಾಳಿಂಗನವರು ಒಂದಿಷ್ಟು ಹೊಸ ರಾಗವನ್ನ ಪ್ರವೇಶ ಮಾಡಿಸಿದ್ರು. ಹಾಗೆ ಹೊಸ ರಾಗವನ್ನ ಪ್ರವೇಶ ಮಾಡೋದ್ರಿಂದ ಒಳ್ಳೇದಾಗುತ್ತಲ್ಲ ಯಕ್ಷಗಾನಕ್ಕೆ? ನಿಮ್ಮ ಪ್ರಕಾರ ಹೇಗೆ? ಒಳ್ಳೇದಾಗ್ತದೆ ಸರ್. ಆದರೆ ಯಕ್ಷಗಾನದ ಚೌಕಟ್ಟು ಅಂತ ಉಂಟು, ಅದರ ಒಳಗಡೆ ಈಗ ನಮಗೆ ಬಿಡ್ತಿಗೆ ಮುಕ್ತಾಯ ಅಂತ ಹೇಳ್ತಾರೆ, ಅದರ ಒಳಗೆ ಅದನ್ನು ಹೇಗೆ ನಾವು ಬಳಸಿಕೊಳ್ಬೋದು ಅಂತ ಇರೋದು ನಮ್ಮ ಜಾಣ್ಮೆ. ಕಾಳಿಂಗನವರು ಎಷ್ಟೋ ರಾಗಗಳನ್ನು ತಂದಿದ್ದಾರೆ. ಹಾಗೆಂತೇಳಿ ಅವರು ಯಕ್ಷಗಾನ ಬಿಟ್ಟು ಹೊರಗೆ ಹಾಡಲಿಲ್ಲ, ಯಕ್ಷಗಾನದ ಒಳಗಡೆಯೇ ಅದನ್ನು ಕೂತ್ಕೊಳ್ಳಿಸಿ ಹೇಗೆ ಹಾಡಿದ್ದಾರೆ ಅಂತ ನಾವು ಅದನ್ನು ನೋಡಿ ಸಾಧಾರಣವಾಗಿ ಕಲಿಬಹುದು. ಹಾಗೆ ಅಂತ ಹೊಸ ರಾಗಗಳು ಇನ್ನಷ್ಟು ಇವೆ. ಅದನ್ನು ಯಕ್ಷಗಾನದ ಚೌಕಟ್ಟು ಹಾಳಾಗದಂತೆ, ಅಂದರೆ ಅದು ಬಹಳ ಒಂದು ನಿರಾಸೆ ಹುಟ್ಟಿಸಬಾರದು ಯಾರ ಇದು ಯಕ್ಷಗಾನವೇ ಅಂತ ಆಗಬೇಕು ಕೇಳುವಾಗ. ಹಾಗೆ ಯಕ್ಷಗಾನ ನಾಟಕ ಆಗಬಾರದು, ಯಕ್ಷಗಾನ ಸಿನಿಮಾ ಕೂಡ ಆಗಬಾರದು. ಕಾಲ್ಪನಿಕ ಪ್ರಸಂಗಕ್ಕಿಂತ ಪೌರಾಣಿಕ ಪ್ರಸಂಗಗಳೇ ಬಹಳ ಇಷ್ಟವಾಗುವಂಥ ನಮ್ಮ ಭಾಗವತರಿಗೆ ಅದನ್ನ ಬಹಳ ಚೆನ್ನಾಗಿ ಅವ್ರು ನುಡಿಸ್ತಾರೆ ಅಂತ ಹೇಳುವಂಥದ್ದು. ಸೊ ಪೌರಾಣಿಕ ಪ್ರಸಂಗಗಳು ಬಹಳ ಹೆಚ್ಚು ಇವತ್ತು ಜನ ಇಷ್ಟಪಡ್ತಾರೆ ಅಂತ ಹೇಳುವಂಥದ್ದು. ಹೌದು, ಅಂದರೆ ಸಾಮಾಜಿಕ ಒಂದು ಟೈಮ್ ಇತ್ತು, ಸಾಮಾಜಿಕ ಪ್ರಸಂಗಗಳು ಹಿಟ್ಟು, ಅಂದರೆ ಅಂಥ ಕಲಾವಿದರು ಕೂಡ ಆ ಟೈಮಲ್ಲಿ ಇದ್ದರು. ಈಗ ಇಲ್ಲ ಅಂತಲ್ಲ, ಇದ್ದಾರೆ. ಆದರೆ ಆ ಒಂದು ಟೀಮ್ ವರ್ಕ್ ಅಂತ ಹೇಳೋದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಪೌರಾಣಿಕ ಪ್ರಸಂಗಗಳು ಯಾವತ್ತು ಅದು ಮೇಲುಗೈ. ಅದನ್ನು ನಿಮಗೆ ಕೂಡ ಪೌರಾಣಿಕ ಪ್ರಸಂಗ ಬಹಳ ತುಂಬ ಇಷ್ಟ. ಆದರೆ ಪ್ರಯತ್ನ ಪಡ್ತಾ ಇದ್ದೇನೆ, ಕಲಿತಾ ಇದ್ದೇನೆ ಇನ್ನು ಕೂಡ. ಸ್ನೇಹಿತರೆ, ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಯಕ್ಷಗಾನ ಇವತ್ತು ಬೆಳೀತಾ ಬಂತು ಅಂತ ಹೇಳುವಂಥದ್ದು. ಸೊ ದೇವಿ ಮಹಾತ್ಮೆ ಪ್ರಸಂಗ ಬರೆದು ಎಷ್ಟೋ ವರ್ಷಗಳಾಯಿತು ಸ್ನೇಹಿತರೆ. ಇವತ್ತು ಎಲ್ಲ ಮೇಳೂ ದೇವಿ ಮಹಾತ್ಮೆ ಪ್ರಸಂಗವನ್ನು ಅಭಿನಯಿಸ್ತಾ ಇದ್ದಾರೆ. ಅಂದರೆ ಆ ಪ್ರಸಂಗಕ್ಕೆ ಸಾವಿಲ್ಲ ಅಂತ ಹೇಳುವಂಥದ್ದು, ಅದರ ಸಾಹಿತ್ಯಕ್ಕೆ ಸಾವಿಲ್ಲ ಅಂತ ಹೇಳುವಂಥದ್ದು. ಯಕ್ಷಗಾನವನ್ನು ಇವತ್ತು ಸಾಹಿತ್ಯವಾಗಿ ತಗೊಳ್ಳುವಂಥ ಅಗತ್ಯ ಇದೆ, ಯಕ್ಷಗಾನವನ್ನು ಇವತ್ತು ಕಾವ್ಯವಾಗಿ ತಗೊಳ್ಬೇಕಾದ ಅಗತ್ಯ ಇದೆ ಭಾಗವತರು ಹೇಳ್ತಾ ಇದ್ದಾರೆ. ಸೊ ಮುಂದೆ ಅವರ ಇನ್ನೊಂದು ಹಾಡನ್ನು ಸ್ನೇಹಿತರೆ ಕೇಳ್ತಾ ಮುಂದಕ್ಕೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಹಾಡು ಹಾಡ್ತಾರೆ. ಹಾಡಿನ ಬಗ್ಗೆ ಮತ್ತೆ ನಾವು ಮಾತಾಡೋಣ. ಹಾಡನ್ನು ಕೇಳ್ತಾ ಮುಂದಕ್ಕೆ ಯಾರು ನೀನು ಭುವನ ಮೋಹಿನಿ, ಯಾರು ಯಾರು ಯಾರೇ ನೀನು ಭುವನ ಮೋಹಿನಿ, ಶುಭ್ರಬಸನಧಾರಿ ರತಿ
ತರುವೆಡೆ ಕಳುಹಿದ ನಾರಿ ಮಣಿ ಸುರಗಂಗೆಯ ಬಾರಿಯ ತರುವೆಡೆ ಕಳುಹಿದ ಚಾರನ ಬೆದರಿಸು ತಟ್ಟಿದ ನೀತಿಯ ನೋಡಲು ಬಂದೆನು ಚಾರನ ಬೆದರಿಸು ತಟ್ಟಿದ ನೀರೆಯ ನೋಡಲು ಬಂದೆನು ನಾರಿ ಮಣಿಸುರ ಗಂಗೆಯ ವಾರಿಯ ತರುವಳಿಗಳು ಇಲ್ಲದಾರರ ಬೆದರಿಸು ತಟ್ಟಿದ ನೀರೆಯ ನೋಡಲು ಬಂದೆನು ಚಾರನ ಬೆದರಿಸು ತಟ್ಟಿದ ನೀರೆಯ ನೋಡಲು ಬಂದೆನು ಸಾರ ಸಾಕ್ಷಿ ನೀನು ಬಲ್ಲಿಯ ಸಾರ ಸಾಕ್ಷಿ ಸಾರ ಸಾಕ್ಷಿ ಸಾರ ಸಾಕ್ಷಿ ನೀನು ಬಲ್ಲಿಯ ಗಂಗೆಯೆಂಬಳಾರು ಗಂಗೆಯೆಂಬಳಾರು ಉದರಿ ಹೋದ ಬಲ್ಲೆಯ ಸಾರಸಾಕ್ಷಿ ನೀನು ಬಲ್ಲೆಯ ಗಂಗೆಯೆಂಬಳಾರು ಉದರಿ ತೋರ ಬಲ್ಲೆಯ ಯಾರು ನೀನು ಭುವನ ಮೋಹಿನಿ ಯಾರೇ ನೀನು ಭುವನ ಮೋಹಿನಿ ಶುಭ್ರವಚನ ಸಾರಿರತಿ ಸಮಾನ ಮಾನಿನಿ ಮೋಹಿನಿ ಮಾನಿನಿ ಯಕ್ಷಗಾನದ ಎವರ್ ಗ್ರೀನ್ ಆಗಿರತಕ್ಕಂಥ ಹಾಡಿದು ಜನಸಾಲೆ ಭಾಗವತರು ಹಾಡಿದ್ದನ್ನು ನಾವು ಕೇಳಿದ್ದೇವೆ, ಪಟ್ಲ ಭಾಗವತರು ಹಾಡಿದ್ದನ್ನು ಕೇಳಿದ್ದೇವೆ, ಕಾಳಿಂಗನವರ ಹಾಡಿದ್ದನ್ನು ಕೇಳಿದ್ದೇವೆ, ಧಾರೇಶ್ವರ ಭಾಗವತರು ಹಾಡಿದ್ದನ್ನು ಕೇಳಿದ್ದೇವೆ, ಇತ್ತೀಚೆಗೆ ಪಟ್ಲ ಭಾಗವತರು ಹಾಡಿದ್ದನ್ನು ಕೇಳಿದ್ದೇವೆ. ತೆಂಕುತಿಟ್ಟು ಬಡಗುತಿಟ್ಟಲ್ಲಿ ಸ್ನೇಹಿತರೆ ವಿಜೃಂಭಿಸಿರ್ತಕ್ಕಂಥ ಹಾಡಿದು ಅದನ್ನು ಬಹಳ ಸುಂದರವಾಗಿರ್ತಕ್ಕಂಥ ಮಧ್ಯಮಾತಿ ರಾಗದಲ್ಲಿ ಭಾಗವತರು ಹಾಡ್ತಾ ಹೋದ್ರಿ. ಮೋಹನ ರಾಗದಲ್ಲಿ ಹಾಡ್ತಾ ಹೋದ್ರು. ಬಹಳ ಖುಷಿ ಅಂತ ಅನಿಸ್ತು ನನಗೆ. ಯಾಕಂದ್ರೆ ಭೋರ್ಗರಿಯುವಂತ ಸಮುದ್ರ ಅಲ್ಲ, ಅದು ನಿಧಾನಕ್ಕೆ ಹರಿಯುವಂತ ತೊರೆ ಅದು. ಇಲ್ಲಿ ರಸಾಸ್ವಾದನೆಗೆ ಅವಕಾಶ ಇದೆ, ನೃತ್ಯಕ್ಕೆ ಅವಕಾಶ ಇದೆ, ಆಮೇಲೆ ಕಲೆಯನ್ನು ಬಹಳ ಚಂದವಾಗಿ ವಿಜೃಂಭಿಸುವಂತ ಅವಕಾಶವನ್ನು ಕೂಡ ಭಾಗವತರು ಮಾಡಿಕೊಡ್ತಾರೆ. ಸೊ ಈ ಮೂಲಕ ಇವತ್ತು ಹಾಡು ಬಹಳ ಇಷ್ಟವಾಗ್ತಾ ಹೋಯಿತು ಅಂತ ಹೇಳುವಂಥದ್ದು. ಸೊ ತೆಂಕುತಿಟ್ಟು ಬಡಗುತಿಟ್ಟಲ್ಲಿ ಈ ರೀತಿಯ ಪ್ರಭಾವಗಳು ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ಒಂದೇ ಹಾಡನ್ನು ಹಾಡುವಾಗ. ಹೌದು, ಅಂದರೆ ಬಡಗಿಗೂ ತೆಂಕಿಗೂ ಲಯ ವ್ಯತ್ಯಾಸ ಇರ್ತದೆ ಅಷ್ಟೇ, ಬಿಟ್ಟರೆ ತಾಳಗಳು ಎಲ್ಲ ಬಳಕೆಯಲ್ಲಿರುವಂಥದ್ದು ಎರಡು ಚಿಟ್ಟುಗಳಲ್ಲಿ ಕೂಡ. ಈ ಬಡಗು ತಿಟ್ಟಿನಲ್ಲಿ ಸ್ವಲ್ಪ ನಿಧಾನಗತಿಯಾಗಿ ಅದನ್ನು ಬಹಳ ಸ್ಫುಟವಾಗಿ ಹೇಳ್ತಾರೆ. ತೆಂಕು ಹಾಗೆ ಅಲ್ಲ, ತೆಂಕು ಸ್ವಲ್ಪ ವೀರರಸ ಪ್ರಾಧಾನ್ಯವಾದ ಕಾರಣ ಇದರಲ್ಲಿ ಅಂದರೆ ಸ್ವಲ್ಪ ಇರ್ತದೆ ಅಷ್ಟೇ, ಊಟದ ಜೊತೆ ಉಪ್ಪಿನಕಾಯಿ ಅಂತ ಹೇಳುವ ಹಾಗೆ. ಶೃಂಗಾರ ರಸಕ್ಕೆ ದೊಡ್ಡ ಇದೆ ಅಂತ ಕೊಡೋದಿಲ್ಲ. ಬಡಗಿನಲ್ಲಿ ಹಾಗೆಲ್ಲ, ಪ್ರತಿಯೊಂದು ಪದ್ಯವನ್ನು ಕೂಡ ಅದು ಸ್ವಲ್ಪ ವಿಳಂಬ ಮಾಡಿ ತಾಳ ನಿಧಾನ ಗತಿಯಲ್ಲಿ ಮಾಡಿ ಕೊಡ್ತಾರೆ. ಬಡಗುತಿಟ್ಟಲ್ಲಿ ಅಭಿನಯಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ. ಹೌದು. ತೆಂಕುತಿಟ್ಟ ನೃತ್ಯಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ, ಹೆಜ್ಜೆಗಾರಿಕೆ ಬಹಳ ಪ್ರಾಮುಖ್ಯ ಅಂತ ಹೇಳುವಂಥದ್ದು. ನೀವು ತೆಂಕುತಿಟ್ಟ ಆರಿಸ್ಕೊಂಡ್ರಿ ಅಂತ ಹೇಳುವಂಥ. ಹೌದು, ಮಾಮಡಿ ಭಾಗವತರ ಪ್ರಭಾವ ಅಂದರೆ ನಮ್ಮ ಸುತ್ತಮುತ್ತ ತೆಂಕುತಿಟ್ಟಿನ ಯಕ್ಷಗಾನಗಳೇ ಆಗುತ್ತಿದ್ದ ಕಾರಣ ನಮಗೆ ಅದು ತುಂಬ ಇಂಟ್ರೆಸ್ಟ್ ಆಗಿತ್ತು. ಹೌದು. ಸೊ ಭಾಗವತರಾಗಿ ಇವತ್ತು ನೀವು ಬೆಳಿಬೇಕು ಅಂತ ಆಸೆ ಪಟ್ಟುವ ಕಾರಣ ಬೇರೆ ಭಾಗವತರ ಹಾಡನ್ನು ನೀವು ಕೇಳ್ತೀರಿ, ಜಾಸ್ತಿ ಕೇಳ್ತೀರಂತ. ಹೌದು. ಯಾರು ನಿಮಗೆ ಜಾಸ್ತಿ ಪ್ರಭಾವ ಇತ್ತೀಚೆಗೆ ಬೀರ್ತಾ ಇದ್ದಾರೆ? ನನಗೆ ಅಂದರೆ ನಾನು ಅಮ್ಮಣ್ಣೆಯರ ಪದ್ಯಗಳನ್ನೇ ಕೇಳೋದು, ಮತ್ತು ಪುತ್ತಿಗೆ ರಘುರಾಮ ಹುಳ್ಳರು, ಪದ್ಯಾಣ ಗಣಪತಿ ಭಟ್ರು, ಹೀಗೆ ಹಿರಿಯರ ಸಾಲಿನ ಪದ್ಯಗಳನ್ನೆಲ್ಲ ತುಂಬ, ಅಂದರೆ ಅದು ಈಗ ರೆಕಾರ್ಡಿಂಗ್ ಆಗಲಿ ಯಾವುದೇ ಆಗಲಿ ಅದು ತುಂಬ ಚಂದವಾಗಿ ಸಾಹಿತ್ಯಗಳು ಅಷ್ಟು ಚಂದ ಕೇಳ್ತದೆ. ಈಗಿನ ಯಾವುದೇ ರೆಕಾರ್ಡಿಂಗ್ಗಳಲ್ಲಿ ಪೂರ್ತಿಯಾಗಿ ನಮಗೆ ಅಷ್ಟು ಕ್ಲಿಯಾರಿಟಿ ಸಿಕ್ಕುವುದಿಲ್ಲ. ಮೊದಲಿನ ಹಳೆ ಕ್ಯಾಸೆಟ್ಗಳು ಎಲ್ಲ ತುಂಬ ಚಂದ ಇರ್ತದೆ. ಹಾಗೆ ಸೊ ದೊಂದಿ ಬೆಳಕಲ್ಲಿ ಯಕ್ಷಗಾನ ನಡೀತಾ ಇತ್ತು ಒಂದು ಕಾಲದಲ್ಲಿ, ಮೈಕ್ ಕೂಡ ಹಾಕ್ತಿರ್ಲಿಲ್ಲ. ಭಾಗವತರು ಇಡೀ ರಾತ್ರಿ ಹಾಡ್ತಾ ಇದ್ರು. ಈ ಯಕ್ಷಗಾನ ಆಧುನಿಕವಾಗ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಕ್ಷಗಾನ ವಿಜೃಂಭಿಸ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ಯಕ್ಷಗಾನಕ್ಕೊಂದು ವೇದಿಕೆನೇ ಇರಲಿಲ್ಲ. ಇವತ್ತು ಕೊರೋನಾ ಕಾಲದಲ್ಲಿ ಕೂಡ ಯಕ್ಷಗಾನ ಸಾಯಲಿಲ್ಲ. ಸೋಷಿಯಲ್ ಮೀಡಿಯಾ ಮೂಲಕ ಲಕ್ಷಾಂತರ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳುವಂಥದ್ದು ಹೇಗೆ ಸರ್, ನಿಮ್ಮ ಅಭಿಪ್ರಾಯ ಹೇಗೆ ಸೋಷಿಯಲ್ ಮೀಡಿಯಾಗಳ ಬಗ್ಗೆ? ತುಂಬ ಒಳ್ಳೆಯ ಒಂದು ಬೆಳವಣಿಗೆ. ಅಂದರೆ ಯಾವುದೋ ಒಂದು ಊರಿನವರು ಎಲ್ಲಿದ್ದೋ ಒಂದು ಯಕ್ಷಗಾನವನ್ನು ನೋಡಲಿಕ್ಕೆ ಒಂದು ಅನುಕೂಲ ಆಗುವಂತಹ ಒಂದು ಒಳ್ಳೆಯ ಸ್ಥಿತಿ ಅದು.
ಅದರ ಮಟ್ಟಿಗೆ ಬಹಳ ಹೆಮ್ಮೆ ಉಂಟು ನಮಗೆ. ಆ ಸೋಷಿಯಲ್ ಮೀಡಿಯಾ ಎನ್ನುವಂಥದ್ದು ಯಕ್ಷಗಾನಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನೇ ಕೊಟ್ಟಿದೆ. ಅದರಿಂದ ದುಂದಿ ಬೆಳಕಲ್ಲಿ ಆಗ್ತಾ ಇರ್ತಕ್ಕಂಥ ಯಕ್ಷಗಾನ ಇವತ್ತು ಸೋಷಿಯಲ್ ಮೀಡಿಯಾಕ್ಕೆ ಬಂತು ಅಂತ ಹೇಳುವಂಥದ್ದು ಕಾಲ ಸರ್, ಕಾಲಕ್ಕೆ ತಕ್ಕ ಹಾಗೆ ಒಂದು ನಮ್ಮ ನಾಣ್ಣುಡಿ ಉಂಟು ಹಾಗೆ. ಕಾಲ ಬದಲಾದಂತೆ ಅದು ಬದಲಾಗ್ತಾ ಬಂದಿದೆ. ಈಗ ಕೂಡ ದೊಂದಿ ಬೆಳಕು ಈಗ ಕೂಡ ಆಗ್ತದೆ. ಆದರೆ ಈಗಿನ ಈ ಸ್ಪೀಡ್ ಲೈಫಿಗೆ, ಜಂಜಾಟದ ಜೀವನಕ್ಕೆ ನಮಗೆ ಅದು ದೊಂದಿ ಬೆಳಕಂದರೆ ಬಹಳ ಶಾಂತವಾದ ಪ್ರಶಾಂತವಾದ ವಾತಾವರಣದಲ್ಲಿ ಮೈಕ್ ಇಲ್ಲದೆ ಹಾಡುಗಳೆಲ್ಲ ಅಷ್ಟು ಚೆಂದ ಕೇಳ್ತಿತ್ತು. ಈಗ ಹಾಗೆಲ್ಲ, ಈಗ ವಾಹನಗಳ ಅಬ್ಬರ, ಪ್ರತಿಯೊಂದು ಕಾಂಕ್ರೀಟಿನ ಎಂತ ಹೇಳ್ತಾರೆ, ಕಾಡು ಅಂತ ಹೇಳ್ತಾರೆ, ಅಂಥ ಸಿಟಿಗಳಲ್ಲಿ ಯಕ್ಷಗಾನವನ್ನು ಮೇಲೆ ಹಾಕಬೇಕಾದ್ರೆ ಈಗ ದೊಂದಿ ಬೆಳಕಿನದು ನಡೆಯುವುದಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಬಂದಿದೆ ಯಕ್ಷಗಾನದಲ್ಲಿ. ಸೊ ಕಾಳಿಂಗನ ಅವರು ಹೇಳ್ತಾ ಇರತಕ್ಕಂಥ ಮಾತು ನಾನು ಮತ್ತೆ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ. ಒಬ್ಬ ಯಕ್ಷಗಾನದ ಭಾಗವತರಿಗೆ ಬೇಕಾಗಿರತಕ್ಕಂತಹ ಎಸೆಟ್ಸ್ಗಳು ಅಥವಾ ಸತ್ವಗಳು ಏನಂದ್ರೆ ಸ್ನೇಹಿತರೆ, ರಸಾಸ್ವಾದನೆಯನ್ನು ಮಾಡುವಂಥದ್ದು, ರಸಗಳನ್ನು ಅಭಿವ್ಯಕ್ತಿಗೊಳಿಸುವಂಥದ್ದು, ಒಬ್ಬ ಪೋಷಕರಾಗಿರ್ತಕ್ಕಂಥ ಕಲಾವಿದರನ್ನು ಬಳಸುವಂಥದ್ದು, ಮತ್ತು ಇಡೀ ಒಂದು ಯಕ್ಷಗಾನ ಪ್ರಸಂಗವನ್ನು ನಿಯಂತ್ರಿಸುವಂಥದ್ದು. ಸೊ ಭಾಗವತರೇ ನಾಯಕ, ಹೌದು, ಯಕ್ಷಗಾನದ ವೇದಿಕೆಗೆ ಭಾಗವತರೇ ನಿರ್ದೇಶಕ ಅಂತ ಹೇಳುವಂಥ ಮಾತನ್ನು ಧಾರೇಶ್ವರ ಭಾಗವತರು ಹೇಳ್ತಾ ಇದ್ರು. ಇದು ಸರಿಯಾ ನಿಮ್ಮ ಪ್ರಕಾರ? ಸರಿ ಸರ್. ಯಾಕೆಂತ ಹೇಳಿದರೆ, ಒಬ್ಬ ಭಾಗವಂತ ಅಂತ ಹೇಳಿದರೆ ಅವನಿಗೆ ಪ್ರಸಂಗದ ಮಾಹಿತಿ ಸಂಪೂರ್ಣವಾಗಿ ಬೇಕು. ಮತ್ತು ವೇಷಧಾರಿಗಳಿಗೆ ಹೇಳಿಕೊಡೋದು, ತಿಳಿದಿದ್ದವರ ಕೈಯಿಂದ ತಿಳಿದುಕೊಂಡು ತಿಳಿದವರಿಗೆ ಹೇಳಿಕೊಡುವಂಥದ್ದು, ಮತ್ತು ರಂಗದ ಪರಿಪೂರ್ಣವಾದ ಒಂದು ಕಂಟ್ರೋಲು ಭಾಗವತನ ಹತ್ರ ಇರ್ತದೆ. ಅಲ್ಲಿ ಯಾರು ತಪ್ಪು ಮಾಡಿದರೆ ಅಥವಾ ಯಾರು ಸರಿ ಮಾಡಿದರೆ ಅದನ್ನು ಅಲ್ಲಿ ನೋಡಿಕೊಂಡು ಒಂದು ಪ್ರಸಂಗವನ್ನು ಮುನ್ನಡೆಸೋದು ಹೇಗೆ, ಈ ವೇಷ ಬಂದರೆ ಇದಕ್ಕೆ ಹೇಗೆ ಪದ್ಯ ಕೊಡೋದು, ಅಥವಾ ಇನ್ನೊಂದು ವೇಷ, ಒಂದು ಪುಂಡು ವೇಷ ಬಂತು, ಅಥವಾ ಒಬ್ಬರು ಏಜಿನವರು ಒಂದು ವೇಷ ಮಾಡಿದ್ದಾರೆ, ಅವರು ಪುಂಡು ವೇಷ ಮಾಡಿದ್ದಾರೆ, ಅವರಿಗೆ ಒಂದು ಯಾವ ರೀತಿಯ ಪದ್ಯ ಕೊಡ್ಬೋದು, ಹೀಗೆಲ್ಲ ಭಾಗವತನ ಹತ್ರವೇ ಕಂಟ್ರೋಲ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳ್ತೇವೆ ನಾವು ಈ ಸಿನಿಮಾ ಇದರಲ್ಲಿ. ಹಾಗೆ ಭಾಗವತ ಅಂತ ಹೇಳುವಂಥದ್ದು ತುಂಬ ಪ್ರಾಮುಖ್ಯ ಆಗ್ತದೆ ಯಕ್ಷಗಾನದಲ್ಲಿ. ಯಕ್ಷಗಾನದಲ್ಲಿ ಭಾಗವತನೇ ನಿಯಂತ್ರಿಸಬೇಕು ಇಡೀ ವೇದಿಕೆಯನ್ನು ಅಂತ ಹೇಳುವಂಥದ್ದು. ಆದರೆ ಕೆಲವು ಸಲ ಸ್ಟಾರ್ ಕಲಾವಿದರು ಭಾಗವತರನ್ನ ಮೀರಿ ಹೋಗ್ತಾರೆ. ಅಂತ ಅನುಭವ ನಿಮಗೆ ಕೂಡ ಆಗಿರ್ಬೇಕು ಕೆಲವು ಸಲ ಅಂತ ಹೇಳಿ. ಆಗ್ತದೆ, ಅದು ಅನುಭವದ ಕೊರತೆ ಅಂತ ಹೇಳ್ಬೋದು, ಅಥವಾ ನಾವು ಕೂಡ ಇನ್ನು ಕಲೀಲಿಕ್ಕಿರ್ಬೋದು. ನಾನು ಹಾಗೆ ಭಾವಿಸ್ತೇನೆ. ಸೊ ಯಕ್ಷಗಾನದ ಧನಾತ್ಮಕ ಅಂಶಗಳನ್ನೇ ಸ್ನೇಹಿತರೆ ಇವತ್ತು ಮಾತಾಡ್ತಾ ಹೋಗೋಣ. ಋಣಾತ್ಮಕ ಅಂಶಗಳು ಸಾಕಷ್ಟು ಇದೆ, ಇದನ್ನು ಕೂಡ ನಾವು ಒಪ್ಪಿಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಇಡೀ ರಾತ್ರಿ ಆಗ್ತಾ ಇರತಕ್ಕಂಥ ಯಕ್ಷಗಾನ ಇವತ್ತು ಕಾಲಮಿತಿಗೆ ಬಂತು. ಸೊ 3 ಗಂಟೆಯಲ್ಲಿ ಪ್ರಸಂಗವನ್ನ ಮುಗಿಸ್ಬೇಕು. ಎಷ್ಟೋ ಪದ್ಯಗಳನ್ನ ಕಟ್ ಮಾಡಬೇಕಾಯ್ತು. ಒಳ್ಳೆ ಒಳ್ಳೆ ಪದ್ಯಗಳ ಇವತ್ತು ನೇಪಥ್ಯಕ್ಕೆ ಸರಿತಾ ಹೋಯ್ತು. ಕೆಲವು ರಾಗಗಳ ಪ್ರವೇಶಗಳೇ ಆಗೋದಿಲ್ಲ ಅಂತ ಹೇಳುವಂಥದ್ದು. ಹೌದು, ಅದಂದರೆ ಈಗಿನ ಜನರಿಗೆ ಅಷ್ಟು ಬೆಳಗಿನವರೆಗೆ ನೋಡುವಷ್ಟು ಒಂದು ತಾಳ್ಮೆ ಇಲ್ಲ. ಮತ್ತು ಈ ಅವರ ಬಿಸ್ನೆಸ್ ಆಗಿರ್ಬೋದು ಎಂಥದ್ದು ಅವರಿಗೆ ಅಡ್ಡ ಬರ್ತಾ ಉಂಟು. ಅದಕ್ಕೆ ಬೇಕಾಗಿ ಅವರಿಗೆ ಹೇಗೆ ಬೇಕು ನಾವು ಹಾಗೆ ಅವರಿಗೆ ಸೆಟ್ ಮಾಡಿ ಪ್ರಸಂಗಗಳನ್ನು ಕೊಡಬೇಕಾಗ್ತದೆ. ಆ ಸ್ಥಿತಿಯಲ್ಲಿ ಈಗ ಕಾಲಮಿತಿ ಯಕ್ಷಗಾನಗಳು ಇಡೀ ರಾತ್ರಿ ಪ್ರಸಂಗ ಅಂತ ಹೇಳುವಾಗ ಈ ರಾತ್ರಿಯ ಪ್ರಹರಕ್ಕೆ ಈ ರಾಗ ಅಂತ ಫಿಕ್ಸ್ ಮಾಡ್ತಾ ಹೋಗಿದ್ರು. ಬೆಳಿಗಿನ ಹೊತ್ತು ಮೋಹನ ಬಹಳ ವಿಜೃಂಭಿಸ್ತಾ ಇತ್ತು ಅಂತ ಹೇಳೋದು. 3 ಗಂಟೆ ಆದ ಮೇಲೆ ಮೋಹನ ರಾಗವನ್ನು ಬಳಕೆ ಮಾಡ್ತಿದ್ರು, ಇಂಥದ್ದೆಲ್ಲ ಇತ್ತು. ಈಗ ಎಂತ ಮಾಡೋದು, ಅದು 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಏನಿಲ್ಲ. ಸ್ಟಾರ್ಟಿಂಗ್ಗೆ 4ನೇ ಕಾಲದಲ್ಲಿ ಸ್ಟಾರ್ಟ್ ಆಗ್ತದೆ ಯಕ್ಷಗಾನ. ಒಳ್ಳೆ ಯಕ್ಷಗಾನ ಪ್ರಸಂಗದ ಕೆಲವೊಂದು ರಾಗವನ್ನ ಬಿಡಬೇಕಾಗತ್ತೆ, ಇವತ್ತು ಕೆಲವೊಂದು ಪದ್ಯಗಳನ್ನು ಬಿಡಬೇಕಾಗ್ತದೆ. ಹೌದು. ಸೊ ಕಾಲಕ್ಕೆ ಸರಿಯಾಗಿ ಯಕ್ಷಗಾನ ಕೂಡ ಚೇಂಜ್ ಆಗ್ತಾ ಇದೆ ಇವತ್ತು ಅಂತ ಹೇಳುವಂತ. ಹೌದು. ಮತ್ತೆ ಒಂದು 8 ಗಂಟೆಯಲ್ಲಿ ಮುಗಿಬಹುದಾದ ಪ್ರಸಂಗವನ್ನು ನೀವು 4 ಗಂಟೆಗೆ ತಂದರೆ ಅದರ ಯಾವುದು ನಾವು ಸ್ಲೋ ಮಿತವಾಗಿ ಹೋಗ್ತಿದ್ದಂಥ ಜಾಗಗಳೆಲ್ಲವೂ ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತದೆ. ಅದು ಎಷ್ಟು ಮಂದಿಗೆ ಅರ್ಥ ಆಗ್ತದೆ, ಅರ್ಥ ಆಗೋದಿಲ್ಲ ಗೊತ್ತಿಲ್ಲ. ಒಟ್ಟಾರೆ ಯಕ್ಷಗಾನ ಒಂದು ಆಗ್ತದೆ ಹಾಗೆ. ಸ್ನೇಹಿತರೆ, ಇದು ಒಂದು ರೀತಿಯಲ್ಲಿ ಕಾಲಮಿತಿ ಯಕ್ಷಗಾನಕ್ಕೆ ನಾವು ಒಪ್ಕೊಂಡಿಸಿದ್ರೆ, ಕಾಲಮಿತಿ ಯಕ್ಷಗಾನ ಅಂತ ಹೇಳಿದ್ರೆ ಸಾಕಷ್ಟು ಪದ್ಯ, ಸಾಕಷ್ಟು ರಾಗವನ್ನು ಇವತ್ತು ನಾವು ಕಳ್ಕೊಳ್ತಾ ಇದ್ದ ದುಃಖ ನಮಗೆ ಕೂಡ ಇದೆ. ಆದರೆ ಜನರ ದೃಷ್ಟಿಯಿಂದ ನೋಡ್ತಾ ಹೋದ ಕಾಲಮಿತಿ ಯಕ್ಷಗಾನ ಬಹಳ ಅದ್ಭುತ ಅಂತ ಭಾಗವತರು ಹೇಳ್ತಾ ಇದ್ದಾರೆ. ಇದು ಜನರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ವೇದಿಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವರ ಮಾತನ್ನ ಮುಂದಕ್ಕೆ ತಗೊಂಡು ಇನ್ನೊಂದು ಹಾಡು ನಂಗೆ ಬೇಕು ಅಂತ ಅನಿಸ್ತಾ ಇದೆ. ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಹಾಡು ಬಂದು ಹಾಡಿನ ಬಗ್ಗೆ ಮತ್ತೆ ಮಾತಾಡೋಣ. ಭಾಗವತರು ಹಾಡ್ತಾ ಹೋಗ್ತಾರೆ, ಕೇಳ್ತಾ ಮುಂದಕ್ಕೆ ಹೋಗೋಣ. ಧವಳ ಬಿದು ಕ್ಷೀರಾಬ್ಧಿಯೋ ಶಶಿ ಭುವಿಗೆ ತೊಡೆದಿಹ ದೇಶಜವೋ ಪರಶಿವನ ನಗ್ನತೆ ಕಂಡ ಶಕ್ತಿಯ ಹಾಸವೋ ಹರಿಯ ಭವನ ಉಳಿದಿಹ ಮಾಯೇದು ಭುವನಗಳ
ವ್ಯಾಪಿಸಿದೆ ಬಣ್ಣಿಸಿ ಕವಿಗ ಸಾಧ್ಯವೆನುತ ಸಂಭ್ರಮದಿಂದಲಾಡಿದರು ಸಂಭ್ರಮದಿಂದಗಾಡಿದರು ಹಾಡಿದರು ಅಂಬುಜಮುಖಿ ನಿಲ್ಲಂತಕಿ ನಾಚಿರುವಂಬುಜ ಮುದುಡಿಯುರಿ ಕುಳದಿ ಆಯೇ ಕಂಟೆಗೆ ಸಾಟಿಗೆ ಎಲ್ಲಿದೆ ಹೋಗವೆ ಮೌನದೊಡಾಲಿಪುದು ಮೂಕ ನಿಸರ್ಗದ ಸೊಬಗನ್ನೀಡಲು ಯಾಕಿ ತಟವು ರಸ ನಿಮಿಷವಿದು ಕೋಗಿಲ ಗಂಟೆಗೆ ದಾಡಿಯದಲ್ಲಿದೆ ರೋಗವೇ ಮೌನದೊಡಾಲಿಪುದು ಮೂಕನ್ನು ತರ್ಕದ ಸೊಬಗನ್ನೀಡಲು ಯಾಕಿ ತಟವು ರಸ ನಿಮಿಷವಿದು ಅಂಬುಜ ಮುಖಿ ನಿಲ್ಲಂತಕಿನ
ತತ್ತಳ್ಳದಿಲ್ಲತ್ತೈ ತೊಂದನದಿನ್ನದೈ ದಿನ್ನದಾದಿನ್ನದೈ ತೊಂದನದಿಲ್ಲತೈ ದಿಲ್ಲತೈ ದಿಲ್ಲತೈ ದಿನ್ನನದಿಲ್ಲತೈ ದಿನ್ನದಾದಿನ್ನತೈ ತೊಂದನದಿನ್ನತೈ ತೈ ದಿನ್ನನದಿನ್ನತೈ ತೈ ತಕ್ಕಿಡದಿನ್ನತೈ ತೈ ತೊಂದನದಿನ್ನತೈ ದಿನ್ನನದಿನ್ನತೈ ತೈ ದಿನತೈ ತೈ ದಿನತೈ ತೈ ದಿನತೈ ತೈ ದಿನತೈ ತೈ ದಿನತೈ ತೈ ದಿನದಾದಿನತೈ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಹಾಡನ್ನು ಭಾಗವತ ಕೃಷ್ಣ ಚೆನ್ನಾಗಿ ಹಾಡಿದ್ರು. ಬಹಳ ಸಂತೋಷ ಆಗ್ತಾ ಇದೆ. ಅದರಲ್ಲಿ ಕೂಡ ವಿಶೇಷವಾಗಿ ರಸಗಳಲ್ಲಿ ಬಹಳ ಕಷ್ಟವಾಗಿರ್ತಕ್ಕಂಥ ರಸ ಅಂದರೆ ಶೃಂಗಾರ ರಸ ಅಂತ ಹೇಳ್ತಾರೆ. ಆ ರಸವನ್ನು ಅಭಿವ್ಯಕ್ತಿಗೊಳಿಸೋದೇ ಬಹಳ ಕಷ್ಟ. ಅದು ಕಲಾವಿದರಿಗೆ ಕೂಡ ಬಹಳ ಕಷ್ಟವಾಗಿರ್ತಕ್ಕಂಥ ರಸ ಅದು. ಅದರ ಹಾಡುಗಳನ್ನು ಹಾಡುವಂಥದ್ದು ಇವತ್ತು ಭಾಗವತರಿಗೆ ಕರಗತವಾಯಿತು ಅಂತ ಹೇಳಿದ್ರೆ ಅವರು ಪರಿಪೂರ್ಣತೆ ಹತ್ರ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಧೀರಜ್ ರೈ ಇವತ್ತು ಸ್ನೇಹಿತರೆ ಬಹಳ ಎತ್ತರಕ್ಕೆ ಬೆಳೀತಾ ಇದ್ದಾರೆ, ಬಹಳ ಬಹಳ ವಿಸ್ತಾರವಾಗಿ ಬೆಳೀತಾ ಇದ್ದಾರೆ. ಇದು ನಮಗೆ ತುಂಬ ಹೆಮ್ಮೆ ಅಂತ ಅನಿಸುವಂಥದ್ದು. ಸ್ನೇಹಿತರೆ, ಎರಡೂ ತಿಟ್ಟಲ್ಲಿ ಕೂಡ ಹಾಡೋ ಶಕ್ತಿ ಅವರಿಗೆ ಬಂದಿರತಕ್ಕಂಥ ಈ ವಿಷಯ ತೆಂಕು ತಿಟ್ಟಿನ ಹಾಡನ್ನು ಹಾಡ್ತಾ ಇದ್ದಾರೆ. ತುಳು ಸಾಹಿತ್ಯದಲ್ಲಿ ಕೂಡ ಒಳ್ಳೆಯ ಹಾಡುಗಳನ್ನು ಪೋಣಿಸ್ಕೊಂಡು ಹಾಡ್ತಾರೆ. ಇದು ಬಹಳ ಆಶ್ಚರ್ಯ ಅಂತ ನಂಗೆ ಅನಿಸ್ತಾ ಇದೆ. ಕನ್ನಡ ತುಳು ಎರಡೂ ಸಾಹಿತ್ಯದ ಹಾಡನ್ನು ಬಹಳ ಸ್ಫುಟವಾಗಿ ಹಾಡುವಾಗ ನಮಗೆ ದಿನೇಶ್ ಅಮ್ಮಣ್ಣ ನೆನಪಾಗ್ತಾರೆ. ಎಲ್ಲೋ ದೂರದಲ್ಲಿ ಕುತ್ಕೊಂಡು ಹಾಡುಗಳನ್ನು ಕೇಳುವಾಗ ನಮಗೆ ಅಮ್ಮಣ್ಣರ ಹಾಡನ್ನು ಕೇಳುವಂಥ ಪ್ರಭಾವಗಳು ಆಗಿ ಸ್ಟಾರ್ಟ್ ಆಗ್ತದೆ. ಕಾರಣ ಅವ್ರ ಮೇಲೆ ಆಗಿರ್ತಕ್ಕಂಥ ಪ್ರಭಾವ. ಏನು ಕಲ್ತ್ರಿ ಅಮ್ಮಣ್ಣರಿಂದ ಅಂತ ಹೇಳಿ? ಏನು ಇಷ್ಟ ಆಯಿತು ನಿಮ್ಗೆ ಅಮ್ಮಣ್ಣರಿಂದ? ಏನು ಅಂತ ನನಗೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಗೊತ್ತಿಲ್ಲ ಸರ್. ಅಂದರೆ ನನಗೆ ಬಹಳ ಇಂಪು ಯಕ್ಷಗಾನ ಭಾಗವತಿಗೆ ಅಂತ ಹೇಳಿದರೆ ತುಂಬ ಒಂದು ರೀತಿ ಬೊಬ್ಬೆ ಅಂತ ಹೇಳ್ಬೋದು ಕೆಲವೊಮ್ಮೆ ನಮಗೆ. ಶಬ್ದಮಾಲಿನ್ಯ ಅಂದರೆ ಅದು ಎಂತಂತ ಅರ್ಥ ಆಗೋದಿಲ್ಲ. ಖಾಲಿ ಒಂದು ಬೆಳಗಿನ ವೇಳೆಗೆ ನೀವು ಆಟದ ಹತ್ರ ಹೋದರೆ ಆದರೆ ಅಮ್ಮಣ್ಣಯ್ಯರ ಪದ್ಯ ಕೇಳುವಾಗ ಬಹಳ ಇಂಪು. ಅಂದರೆ ಈಗಿನ ಸಾಧಾರಣ ಎಲ್ಲರೂ ಪದ್ಯಗಳು ಹಾಗೆ ಅದು ಮೈಕಿನ ಇದರಲ್ಲಿ ಆಗಿರ್ಬೋದು, ತುಂಬ ಚಂದವಾಗಿ ಕೇಳ್ತದೆ. ಅಮ್ಮಣ್ಣಯ್ಯರ ಪದ್ಯ ಬಹಳ ಇಂಪಾಗಿ ಕೇಳಿತಾ ಇತ್ತು ನನಗೆ. ಒಂದು ಇಂಚು ಶ್ರುತಿ ಬಿಟ್ಟು ಹೋಗುದಿಲ್ಲ ಇಲ್ಲ, ಬಹಳ ಚಂದವಾಗಿ ಆ ಪ್ರಸಂಗವನ್ನು ನೀಟಾಗಿ ಕೊಡ್ತಿದ್ರು ಅವರು. ಅದು ನನಗೆ ಇಂಪ್ರೆಸ್ ಆಯಿತಾ ಏನೋ ಗೊತ್ತಿಲ್ಲ. ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನನಗೆ ಹಾಗೆ ಹಿಡಿಸಿದ್ದೆ. ಹೌದು, ಅದೇ ರೀತಿಯಾಗಿ ಕೆಲವು ಕಡೆ ನಿಮ್ಮ ಹಾಡನ್ನು ಕೇಳುವಾಗ ನಮಗೆ ಪದ್ಯಾಂಡ್ರು ನೆನಪಾಗ್ತಾರೆ. ಪದ್ಯಾಣ ಗಣಪತಿ ಭಟ್ ಅವರು ಇರ್ಲಿಕ್ಕೂ ಸಾಕು. ನನಗೆ ಮೊದಲು ಆಶೀರ್ವಾದ ಮಾಡಿದರೆ ಅವರು ಒಂದು ಪದ್ಯಕ್ಕೆ ಕೂತದಲ್ಲಿ ನನಗೆ ಅವರು ಮಲಗಿದ್ರು. ನಾನು ಅವರ ಮಲಗಿದಲ್ಲಿ ನಾನು ಅವರ ಕಾಲು ಹಿಡಿದು ಹೋಗಿ ಪದ್ಯ ಹೇಳಿ ಬಂದ ಮೇಲೆ ನನಗೆ ಫೋನು ಮರುದಿವಸ ಮಾಡಲಿಕ್ಕೆ ಹೇಳಿದ್ದಾರೆ. ಯಾರ ಹತ್ರ ಫೋನ್ ಮಾಡೋದು ಬಹಳ ಖುಷಿ ಆಯಿತು ಮಗ, ಹೀಗೆ ಮುಂದುವರಿಸಿ, ನನ್ನಿಂದ ಅಂದರೆ ಎಂತಾದರೂ ಸಹಾಯ ಬೇಕಿದ್ರೆ ಕೇಳು ಅಂತ ಅವತ್ತೇ ಹೇಳಿದ್ದಾರೆ, ಒಂದು 10 ವರ್ಷದ ಹಿಂದೆ. ಹಾಗೆ ಅವರು ಕೂಡ ಸದಾ ನೆನಪು ನಮಗಿರ್ತದೆ. ಹೌದು, ಪದ್ಯಾಣ ಗಣಪತಿ ಭಟ್ರು ಒಂದು ಕಡೆ, ಇನ್ನೊಂದು ಕಡೆ ಶ್ರೇಷ್ಠರಾಗಿರ್ತಕ್ಕಂತಹ ದಿನೇಶ್ ಅಮ್ಮಣ್ಣಯ್ಯರು. ಎರಡನ್ನ ಬೆರಕೆ ಮಾಡ್ತಾ ಹೋದ್ರೆ ನಿಮಗೆ ಧೀರಜ್ ರೈ ಕಾಣಿಸ್ತಾರೆ. ಎರಡು ಶೈಲಿಗಳನ್ನು ಪೂರ್ತಿಯಾಗಿ ಕರಗತ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಗುರುಗಳ ಪ್ರಭಾವ ತುಂಬ ದಟ್ಟವಾಗಿದೆ. ಯಕ್ಷಗಾನವನ್ನು ಪ್ರೀತಿ ಮಾಡ್ತಾರೆ, ಅದನ್ನು ಪರಂಪರೆ ಮೂಲಕ ಕಲ್ತ್ಕೊಂಡ್ಬಂದ ಸ್ನೇಹಿತರೆ. ಆದ್ರಿಂದ ಅವರಿಗೆ ಸಾಹಿತ್ಯ ಶುದ್ಧಿ ಬಂದಿದೆ ಅಂತ ಹೇಳುವಂಥದ್ದು. ಒಬ್ಬ ಭಾಗವತರಿಗೆ ಬೇಕಾದ ಸ್ನೇಹಿತರ ಸಾಹಿತ್ಯ ಶುದ್ಧಿ ಮಾತ್ರ ಅಲ್ಲ, ಭಾವವನ್ನು ಪ್ರೆಸೆಂಟೇಷನ್ ಮಾಡುವಂಥ ರೀತಿ ಇದು ಇವತ್ತು ನವೋತ್ಸಾಹವನ್ನು ತುಂಬಿಸಿಕೊಡತಕ್ಕಂಥ ಹಾಡುಗಳನ್ನು ಕೇಳ್ತಾ ಮುಂದಕ್ಕೆ ಹೋಗುವಂಥ ಕಾಲ ಸ್ನೇಹಿತರೆ. ಯಕ್ಷಗಾನ ಒಂದು ಚೈತನ್ಯ ಇಂಥ ಭಾಗವತರ ಮೂಲಕ ಬಂತು ಅಂತ ಹೇಳೋದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಉತ್ಸಾಹದ ಹಾಡನ್ನು ಕೇಳ್ತಾ ಮುಂದಕ್ಕೆ ಹೋಗೋಣ. ನಾನು ಅವರನ್ನು ವಿನಂತಿ ಮಾಡ್ಕೊಳ್ತೇನೆ, ಸಾಹಿತ್ಯ ಅದ್ಭುತವಾಗಿರ್ತಕ್ಕಂಥ ಹಾಡು, ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಹಾಡನ್ನು ಅವರು ಹಾಡ್ತಾರೆ. ನಾವು ಕೇಳ್ತಾ ಮುಂದಕ್ಕೆ ಹೋಗೋಣ. ಧೀರಜ್ ಅವರು ಹಾಡ್ತಾರೆ, ಕೇಳೋಣ. ರಾಮನೆಂಬರಡ ಕರದೊಳಿರುವ ಮಹಿಮೆಯನೇ
ಮಣ್ಣಿನ ನಾಮಗಳ ಮೈ ತುಂಬ ಬಲಿಯುತ್ತ ರಾಮ ಸನ್ನಿಧಿಯಲ್ಲಿ ಕುಣಿದಾಡಿದನು ನಲಿದಾಡಿದನು ಕುಣಿದಾಡಿದನು ಭಕ್ತಿಗೆಳಿ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಮನಸ್ಸನ್ನ ಗಾಢವಾಗಿ ತಟ್ಟಿರ್ತಕ್ಕಂಥ ಹಾಡು ಇದು ನನಗೆ ಅನಿಸ್ತಾ ಇದೆ. ಎಂತ ಅದ್ಭುತವಾಗಿರ್ತಕ್ಕಂಥ ಭಾವನೆ ಇದೆ ಹಾಡಲ್ಲಿ, ಎಂತ ಚೈತನ್ಯ ಇದೆ ಹಾಡಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಒಬ್ಬ ಗುಹ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ರಾಮನ ತನ್ನೊಳಗೆ ತುಂಬಿಸಿಕೊಂಡಿರ್ತಕ್ಕಂಥ ರೀತಿ ಅದ್ಭುತ ಅಂತ ನನಗೆ ಅನಿಸ್ತಾ ಇದೆ. ಯಾವ ದೋಣಿಯಲ್ಲಿ ಯಾವ ರಥದಲ್ಲಿ ರಾಮ ಕೂತಿದ್ದ ಆ ರಥವನ್ನು ಅವನು ಸ್ಪರ್ಶ ಮಾಡ್ತಾ ರೋಮಾಂಚನಗೊಳ್ತಾನೆ. ರಾಮ ಮುಟ್ಟಿರ್ತಕ್ಕಂಥ ಮಣ್ಣನ್ನ ತೆಗೆದುಕೊಂಡು ಮೈಗೆ ಸವರಕೊಳ್ತಾನೆ, ನಾಮಗಳನ್ನು ಹಾಕೊಳ್ತಾನೆ. ಆ ಮೂಲಕ ಗುಹ ರಾಮನನ್ನು ತನ್ನೊಳಗೆ ಆವಾಹನೆ ಮಾಡ್ಕೊಳ್ತಾನೆ. ಒಬ್ಬ ಸ್ಪರ್ಶ ಆಗಿರ್ತಕ್ಕಂಥ ಅಂಬಿಗನಾಗಿರ್ತಕ್ಕಂಥ ಗುಹನಿ ಕೂಡ ರಾಮನ ಸ್ಪರ್ಶ ಆಯಿತು ಅಂತ ಹೇಳಿದ್ರೆ ಎಂತ ಅದ್ಭುತವಾಗಿರ್ತಕ್ಕಂಥ ಕಾವ್ಯ ಅದು. ಇಂತಹ ಪದ್ಯಗಳ ಮೂಲಕ ಯಕ್ಷಗಾನ ಇವತ್ತು ವಿಸ್ತಾರಗೊಂಡಿರ್ತಕ್ಕಂಥದ್ದು. ರಾಮಾಯಣವನ್ನ ಜೀವಂತಗೊಳಿಸಿರ್ತಕ್ಕಂಥ ಬೊಟ್ಟಿಗೆರೆ ಗುರುಗಳಿಗೆ ನಾವು ಖಂಡಿತವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಇಂತಹ ಪದ್ಯಗಳ ಮೂಲಕ ಅವರು ನಮ್ಮ ಮನಸ್ಸನ್ನ ಗಾಢವಾಗಿ ತಡ್ತಾ ಹೋಗ್ತಾರೆ ಸ್ನೇಹಿತರೆ. ಗುಹನ ಒಂದು ಅದ್ಭುತವಾಗಿರ್ತಕ್ಕಂಥ ರಾಮನ ಪ್ರೇಮವನ್ನ ತೋರಿಸಿರ್ತಕ್ಕಂಥ ಹಾಡನ್ನು ಇವತ್ತು ಭಾಗವತರು ಹಾಡಿದ್ದಾರೆ. ಸೊ ಇಂತಹ ಹಾಡುಗಳನ್ನ ಮತ್ತೆ ಮತ್ತೆ ನಮ್ಗೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸೊ ಅಲ್ಲಿ ಭಾವ ಇದೆ, ಸಾಹಿತ್ಯ ಇದೆ, ರಾಗ ಇದೆ, ಆಲಾಪನೆ ಇದೆ, ಭಾಮಿನಿ ಇದೆ, ಎಲ್ಲ ಸೇರಿಕೊಂಡು ಇವತ್ತು ಯಕ್ಷಗಾನ ಚಿತ್ರ ಹೇಳ್ತಾ ಮೇಲೆ ಹೋಯ್ತು ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಇಂಥ ಹಾಡುಗಳ ಪರಂಪರೆ ಮತ್ತೆ ಮುಂದಕ್ಕೆ ಹೋಗ್ಬೇಕಂತ ಅನಿಸುವಂಥದ್ದು. ಸೊ ಭಾಮಿನಿ ಬಹಳ ಅದ್ಭುತ ಹಾಡ್ತೀರಿ ಗುರುಗಳಿಗೆ, ತುಂಬಾ ಚೆನ್ನಾಗಿ ಹಾಡ್ತೀರಿ, ಇಷ್ಟ ಆಯ್ತು ನನಗೆ. ಅದರ ಮುಂದಿನ ಕಂಟಿನ್ಯೂಷನ್ ಹಾಡನ್ನು ಹಾಡ್ತೀನಿ. ಸೊ ಮತ್ತೆ ರಾಮ ಪ್ರತ್ಯಕ್ಷ ಆಗ್ತಾನೆ, ರಾಮನ ಹಾಡು ಬರ್ತಾ ಇದೆ. ಕಂಡನು ಶ್ರೀರಾಮನ ಚರಣವ ಕಂಡನು ಆಗ
ಸವಿತೆ ಕೊಳ್ಳಾಡುತ್ತ ನಾಗಾಭರಣ ಸವಿತೆ ಕೊಳ್ಳಾಡುತ್ತ ನಾಗಾಭರಣ ಎಲ್ದ ಉಳ್ಳರಿ ಕಾಚ ಬ್ರಹ್ಮಾಂಡವನಳೆಗೋ ಪದೌಡ ಬಲಿಯ ಕತಿಗೊಳ್ಳಿಸಿದ ಪಾದ ಕಳ್ಳನು ಕಳ್ಳನು ಶ್ರೀರಾಮನ ಚರಣವ ಕಳ್ಳನು ರಾಮ ರಾಮ ಶ್ರೀರಾಮ ಗುವಚಲ್ಡ ಕಿರಣ ಕುಲದುಡೆಯನ ತಿರುಪಾದ ಕಂಡನು ಶ್ರೀರಾಮನ ಚರಣವ ಕಳ್ಳನು ರಾಮ ರಾಮ ಶ್ರೀರಾಮ ರಾಮ ರಾಮ ಮನಸ್ಸಿನ ಒಳಗಿನ ಎಲ್ಲ ಭಾವನೆಗಳನ್ನು ಹೊರಗೆ ಎಳ್ಕೊಂಬರುವಂಥ ಹಾಡಿಗೆ ಸ್ನೇಹಿತರೆ ನಾವು ಕೂತಲ್ಲೇ ಕರಗಲಿಕ್ಕೆ ಸ್ಟಾರ್ಟ್ ಆದೆವು. ಇಂಥ ಅದ್ಭುತವಾದ ಹಾಡನ್ನು ಹಾಡಬೇಕು ಅಂತ ಆದರೆ ಸಾಹಿತ್ಯ ಪ್ರಜ್ಞೆ ಇರಬೇಕು. ಆ ಸಾಹಿತ್ಯ ಮನಸ್ಸಿಗೆ ತಟ್ಟಬೇಕು, ಕನೆಕ್ಟ್ ಆಗಬೇಕು. ಆಗ ಮಾತ್ರ ಭಾವನೆಗಳ ಸ್ಫುರಣ ಆಗುವಂಥದ್ದು. ಆ ರಾಮನ ಪೂರ್ಣ ಪಾತ್ರದ ಪರಿಕಲ್ಪನೆ ಇದ್ರೆ ಮಾತ್ರ ಈ ಹಾಡು ಜೀವಂತವಾಗುವಂಥದ್ದು. ಸೊ ರಾಮನನ್ನ ಆವಾಹನೆ ಮಾಡ್ಕೊಂಡಿರ್ತಕ್ಕಂತಹ ಗುಹಾ ಸಂಭ್ರಮಿಸುವಂತಹ ರೀತಿಯನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿರ್ತಕ್ಕಂತಹ ಪ್ರಸಂಗ ರಚನಾಕರ್ತರು ಬರೆದಿರ್ತಕ್ಕಂತಹ ಹಾಡನ್ನ ಅಷ್ಟೇ ಚೆನ್ನಾಗಿ ಭಾಗವತರು ಹಾಡ್ತಾ ಹೋದ್ರು. ನೇತ್ರ ಒಂದು ಹಾಡು ಮನಸ್ಸಿಗೆ ಕನೆಕ್ಟ್ ಆಗಬೇಕು ಅಂತ ಆದ್ರೆ ರಾಗ ಮತ್ತು ಭಾವ ಎರಡು ಕೂಡ ಕನೆಕ್ಟ್ ಆಗ್ತಾ ಹೋಗುವಂಥದ್ದು. ಸೊ ಭಾಗವತರಿಗೆ ರಾಗ ಮತ್ತು ಭಾವ ಎರಡು ಕೂಡ ಸ್ಪಂದಿಸಿರುವ ಕಾರಣ ತುಂಬಾ ಚೆನ್ನಾಗಿ ಮನಸ್ಸಿಗೆ ಕನೆಕ್ಟ್ ಆಗ್ತಾ ಹೋಯಿತು. ನಾವು ಕೂತಲ್ಲಿ ಸ್ನೇಹಿತರೆ ಕರೆಕ್ಟಾ ಹೋದೇವು ಅಂತ ಹೇಳುವಂಥದ್ದು. ಸ್ನೇಹಿತರೆ ಎಂಥ ಒಂದು ಆಧ್ಯಾತ್ಮ ಭಾವ ಇದೆ ಹಾಡಲ್ಲಿ, ಎಂಥ ಒಂದು ಶಕ್ತಿ ಇದೆ ಹಾಡಲ್ಲಿ, ಎಂಥ ಅದ್ಭುತವಾಗಿರ್ತಕ್ಕಂಥ ರಾಗ ಪ್ರಜ್ಞೆ ಇದೆ ಹಾಡಲ್ಲಿ, ಎಷ್ಟು ಚೆನ್ನಾಗಿ ರಾಮನ ಪಾತ್ರವನ್ನ ಕಟ್ಟಿಕೊಡ್ತಾರೆ ಅಂತ ಹೇಳುವಂಥದ್ದು. ಸೊ ಗುಹಾ ನೋಡ್ತಾನೆ ಕೇವಲ ರಾಮನ ಪಾದವನ್ನು ನೋಡ್ತಾನೆ, ರಾಮನ ನೋಡ್ಲಿಕ್ಕೆ ಹೋಗೋದಿಲ್ಲ. ಆ ಪಾದವನ್ನು ನೋಡುವಾಗ ಪುಂಡರೀಕ ಕಣ್ಣಿಗೆ ಕಾಣಿಸುತ್ತೆ ಅವನಿಗೆ. ಅದ್ಭುತವಾಗಿರ್ತಕ್ಕಂಥ ಸ್ಪರ್ಶದ ಹಾಡಿದು. ಸ್ನೇಹಿತರೆ ಈ ಹಾಡಿನ ಮೂಲಕ ಇವತ್ತು ಭಾಗವತರು ಯಕ್ಷಗಾನವನ್ನ ಕಟ್ಟಿ ಬೆಳೆಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮನಸ್ಸಿಗೆ ಬಹಳ ಗಾಢವಾಗಿ ತಟ್ಟಿಸ್ತಾರೆ ಹಾಡಿದು. ಇಂಥ ಸಾಕಷ್ಟು ಹಾಡುಗಳಿದೆ. ಸೊ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಯಾವುದೇ ಹಾಡನ್ನು ಇವತ್ತು ಹಾಡಿ ನಾವು ಕೇಳ್ತಾ ಮುಂದಕ್ಕೆ ಹೋಗ್ತೇವೆ. ಸೊ ಮನಸ್ಸಿಗೆ ನೇರವಾಗಿ ಕನೆಕ್ಟ್ ಆಗುವಂತ ಹಾಡುಗಳು ಸರ್. ಈ ಹಾಡಿನ ಬಗ್ಗೆ ಒಂದು ಮಾತು ಹೇಳಿ ಸರ್. ಈ ಹಾಡು ಇದು ಗುಹನ ಒಂದು ಭಕ್ತಿಯ ಪರವಶನಾದಂಥ ಸ್ಥಳದ ಹಾಡು. ಇದನ್ನು ಹೇಳಿಕೊಟ್ಟದ್ದು ಕೂಡ ಬಟ್ಟಿಗೆರೆ ಪುರುಷೋತ್ತಮ ಪೂಂಜಾರಿ, ಹೀಗೆ ಹಾಡಬೇಕಂತ. ಹಾಗೆ ಹೌದು. ಈ ಹಾಡನ್ನ ನಾನು ಧಾರೇಶ್ವರ ಭಾಗವತರು ಹಾಡಿದನ್ನ ಕೇಳಿದನ ಸ್ನೇಹಿತರೆ. ಪೆರಡೂರು ಮೇಳದಲ್ಲಿ ಧಾರೇಶ್ವರ ಭಾಗವತರು ಈ ಹಾಡನ್ನು ಹಾಡುವಾಗ ಇಡೀ ವೇದಿಕೆ ಕಣ್ಣೀರು ಹಾಕ್ತಾ ಇತ್ತು. ಸ್ನೇಹಿತರೆ ಅದ್ಭುತವಾಗಿರ್ತಕ್ಕಂಥ ಹಾಡನ್ನ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜಾರಿ ಬರೆದಿದ್ದಾರೆ. ಸೊ ಇವತ್ತು ಈ ಹಾಡನ್ನ ಕೂಡ ಅವರಿಗೆ ಸಮರ್ಪಣೆ ಮಾಡ್ತೇವೆ. ಅವರ ಪಾದ ಸ್ಪರ್ಶಕ್ಕೆ ಇದನ್ನು ನಾವು ಸಮರ್ಪಣೆ ಮಾಡ್ತಾ ಸ್ನೇಹಿತರೆ ಮುಂದಕ್ಕೆ ಹೋಗ್ತೇವೆ. ಇಂಥ ಹಾಡುಗಳು ಜೀವಂತವಾಗ್ತವೆ. ಇಂಥ ಹಾಡನ್ನ ಗಾಢವಾಗಿ ತಡ್ತಾ ಮತ್ತು ಯಕ್ಷಗಾನವನ್ನ ಮೈ ಮನಸ್ಸಿಗೆ ಯುವಜನತೆಗೆ ನೇರವಾಗಿ ತಲುಪಿಸುವಂತ ಹಾಡು ಇಂಥ ಹಾಡುಗಳು ಮಾಡ್ತಾವೆ ಅಂತ ಹೇಳುವಂಥದ್ದು. ಸೊ ಇಂಥ ಭಾವಸ್ಪರ್ಶದ ಹಾಡನ್ನ ಮತ್ತೆ ಕೇಳ್ತಾ ಮುಂದಕ್ಕೆ ಹೋಗೋಣ ಸರ್. ಮಾನಿಷಾದ ದಿಟವೇ ನಿನ್ನಯ ವಚನ ಸೌಮಿತ್ರೀ ಪೇ ಹಠಕೊಪ್ಪಿದನೆ ರಮಣ ದಿಟವೇ 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 ಆ ಆ ಆ ದಿಟವೇ ನಿಲ್ನಯ ವಚನ ದಿಟವೇ ನಿಲ್ನಯ ವಚನ
ದಿಡವಿನಿಲ್ದಯ ವಚನ ಸೌಮಿತ್ರಿ ಪೇ ದಿಡವಿನಿಲ್ದಯ ವಚನ ಸೌಮಿತ್ರಿ ಪೇ ಹಠಕೊಪ್ಪಿದನೆ ರಮಣ ಸೌಮಿತ್ರಿ ಪೇ ಹಠಕೊಪ್ಪಿದನೆ ರಮಣ ಸಟೆಯಲ್ಲ ಬಲ್ಲಾರಿ ಚಟಶಕ್ತಿಯುದಲಿ ಸಟೆಯಲ್ಲವಲ್ಲ ಚಟಶಕ್ತಿಯುದಲಿ ಕಟಿ ಭಕ್ತನಾಗಿ ಅಡವಿಗೆ ಒಯ್ವದೆ ಸಟೆಯಲ್ಲವಲ್ಲ ನಿಶ್ಚಟ ಶಕ್ತಿಯಿಂದಲಿ ಕಟಿಬದ್ಧನಾದಿಗೆ ಅಡವಿಗೆ ಒಯ್ವದೆ ತೀಟೋಪೆ ನಿನ್ನಯ ವಚನ ಸೌಮಿತ್ರಿ ಹಟೆ ಕೊಪ್ಪಿದೇವಿ ರಮಣಾಯ ಸಟೆಯಲ್ಲ ಬಲ್ಲನಿ ಚಟಚಟಿಯುಗಲಿ ಕಟ್ಟಿ ಬತ್ತನಾದಿ ಅಡ್ಡವಿಗೆ ಒಯ್ವದೆ ಸಟೆಯಲ್ಲ ಬಲ್ಲ ಚಟ ಶಕ್ತಿಯುಗಲಿ ಕಟ್ಟಿ ಬತ್ತನಾದಿ ಅಡವಿಗೆ ಒಯ್ವದೆ ಸೌಮಿತ್ರಿ ಈ ಹಾಡಿನ ಪೂರ್ತಿಯಾಗಿರ್ತಕ್ಕಂಥ ರಸಗ್ರಹಣ ಮಾಡಬೇಕು ಅಂತ ಅದು ನನಗೆ ಮಾನಿಷಾದದ ಕತೆ ಪೂರ್ತಿ ಗೊತ್ತಿರಬೇಕು ಸ್ನೇಹಿತರೆ. ಹಲವು ಬಾರಿ ಪ್ರಸಂಗವನ್ನು ನೋಡಿದ ಕಾರಣ ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಭಾವನೆಗಳನ್ನು ಸೀತೆಯ ಮೂಲಕ ಬೊಟ್ಟಿಗೇರಿ ಪುರುಷೋತ್ತಮ ಪೂಂಜಿಯವರು ರಚನೆ ಮಾಡ್ತಾ ಹೋದ್ರು ಅಂತ ಹೇಳುವಂಥದ್ದು. ಅದರ ಸನ್ನಿವೇಶ ಈ ರೀತಿ ಸ್ನೇಹಿತರೆ ಖಂಡಿತವಾಗಿದೆ. ನಾನು ನಿಮ್ಗೆ ಹೇಳಬೇಕದನ್ನು. ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗಿದೆ. ಪಟ್ಟಾಭಿಷೇಕ ಆದಮೇಲೆ ತಾನು ಜನರ ಮಾತನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಯಾವುದೊಬ್ಬ ರಜಕ, ಒಬ್ಬ ಅಗಸ ಹೇಳಿರ್ತಕ್ಕಂಥ ಮಾತಿಗೆ ಕಟ್ಟು ಬಿದ್ದುಕೊಂಡವ ರಾಜಾರಾಮನಾಗ್ಲಿಕ್ಕೆ ಹೋಗ್ತಾ ಇದ್ದಾನೆ. ತನ್ನ ಸೀತೆಯನ್ನು ಕಾಡಿ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಸೀತೆಯನ್ನ ಕಾಡಿ ಕಳಿಸ್ಕೊಳ್ಳೋ ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಗರ್ಭಿಣಿಯಾಗಿರ್ತಕ್ಕಂಥ ಹೆಂಡತಿಯನ್ನ ಕಾಡಿ ಕಳಿಸ್ಕೊಡ್ಬೇಕು. ಆ ಸಂದರ್ಭದಲ್ಲಿ ಲಕ್ಷ್ಮಣನನ್ನ ಕರೆದು ಆಜ್ಞೆ ಮಾಡ್ತಾನೆ. ಲಕ್ಷ್ಮಣ ಒಪ್ಪೋದಿಲ್ಲ, ಕಣ್ಣೀರು ಹಾಕ್ತಾನೆ. ಅದರ ಕೊನೆಯದಾಗಿ ತನ್ನ ರಾಜನ ಮಾತಿಗೆ ಕಟ್ಟು ಬಿದ್ದುಕೊಂಡು ಆಕೆಯನ್ನ ಕಾಡಿ ಕಳಿಸ್ಕೊಡ್ಬೇಕು. ಮಿತ್ರ, ಕಾಡಿ ಕಳಿಸ್ಕೊಡುವ ಸಂದರ್ಭ ಬಂದಾಗ ಸೀತೆಯನ್ನ ಕರೆದು ಲಕ್ಷ್ಮಣ ಹೇಳುವಂತ ಮಾತು, ಶ್ರೀರಾಮಚಂದ್ರ ನಿನಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾನೆ, ಕಾಡಿಗೆ ಹೋಗ್ಬೇಕು, ಋಷಿಗಳನ್ನ ಭೇಟಿ ಮಾಡ್ಬೇಕು ಅಂತ ನೀನು ಹೇಳ್ತಾ ಇದೆಯಲ್ಲ, ಅತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳುವಾಗ ಆಕೆ ಹೇಳುವಂತ ಪದ್ಯ ಇದು. ನಿಜವಾಗಿ ಹೇಳ್ತಾ ಇದೆಯಾ ನೀನು ಅಂತ ಹೇಳುವಂತ ಮಾತನ್ನ ಬಹಳ ಚೆನ್ನಾಗಿ ಅವರು ಬೊಟ್ಟಿಕೆರೆ ಬರಿತಾ ಹೋದ್ರು ಸ್ನೇಹಿತರೆ. ಇಡೀ ಪದ್ಯದ ರಸಗ್ರಹಣ ಅದ್ಭುತವಾಗಿ ಇವತ್ತು ಮೂಡಿ ಬಂತು, ಒಂದು ಅದ್ಭುತ ಶಿಲ್ಪವಾಗಿ ಮೂಡಿ ಬಂತು ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಸೀತೆ ಮಾತಲ್ಲಿರ್ತಕ್ಕಂಥ ಮಾಧುರ್ಯ, ಆಕೆಲಿರ್ತಕ್ಕಂಥ ಮುಗ್ಧತೆ ಎಲ್ಲ ಕೂಡ ಅದ್ಭುತವಾಗಿ ಮೂಡಿ ಬಂತು ಅಂತ ನಂಗೆ ಅನಿಸ್ತಾ ಇದೆ. ಸೊ ಈ ರೀತಿಯ ಪದ್ಯಗಳ ಮೂಲಕ ಇವತ್ತಿನ ಕಾರ್ಯಕ್ರಮ ನನಗೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಅದರ ಭಾಗವತರು ಬಹಳ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಸೊ ಇಡೀ ಮಾನುಷಾದ ಪದ್ಯಗಳು ಇವತ್ತು ಮನಸ್ಸನ್ನ ತಟ್ಟುವಂತ ಪದ್ಯಗಳು ಸ್ನೇಹಿತರೆ. ಸೊ ಅಂತ ಒಂದು ಹಾಡಲ್ಲಿ ಒಂದು ಅದ್ಭುತವಾದ ಹಾಡನ್ನು ಅವರು ಹಾಡಿದ್ದಾರೆ. ಇಂಥ ಹಾಡುಗಳನ್ನು ಮತ್ತೆ ಕೇಳಬೇಕು ಅಂತ ನಂಗೆ ಅನಿಸುವಂಥದ್ದು. ನನಗೆ ತುಂಬಾ ಭಾವನೆಗಳಿದೆ ಹಾಡುಗಳಲ್ಲಿ, ತುಂಬಾ ಚೆನ್ನಾಗಿ ನೀವು ಹಾಡ್ತಾ ಇದ್ದೀರಿ. ಸಾಧ್ಯವಾದರೆ ಇನ್ನೊಂದು ಪದ್ಯ ಬೇಕು ನಂಗೆ ಮಾನುಷಾದ ಒಂದು ವಿನಂತಿ ಮಾಡ್ಕೊಂತ. ಕನಸು ಭಾವದ ಭ್ರಮೆಯ ಕನಸು ಭಾವದ
ಉಪಮಾದಿಕ್ಯದ ವಿಳಾಸವು ಈನ ಕುಲದ ವೃಕ್ಷದಳು ಮೂಡಿದ ಕಹಿಯ ಫಲವೋ ವಿಧಿಯ ಮನದ ಹಂಚಿಕೆಯರಿವಡಾರಳವಿನುತ ವಿಭ್ರಮೆಯಿಲ್ದ ಪುಳಕಿದ ತನುವಿನಿನುದೆದುರಿರ್ಪ ವಾಸ್ತವವನ್ನು ನುಡಿಸಿದರು ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ ಜಾನಕಿ ನಾ ಕಾವ್ಯನಾಯಕಿ ಅಮ್ಮ ಮಾತಿ ಜಾನಕಿ ಎನ್ನ ಕಾವ್ಯನಾಯಕಿ ಜಾನಕಿ ನಾ ಕಾವ್ಯನಾಯಕಿ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯಿತೆ ಆದಿ ಜಾನಕಿ ಕಾವ್ಯನಾಯಕಿ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯಿತೆ ಏಕಕೀರ್ತ ಸಗಿಯನು ಧರ್ಮಜ್ಞನಾದ ರಘುನರು ಏತಗಿರುದೆ ಸಗಿದನು ಏತಗಿರುದೆ ಸಗಿದನು ಧರ್ಮಜ್ಞನಾದ ರಘುನಾಥನು ನೆನಗರಿ ಜಾನಕಿ ಎನ್ನ ಕಾವ್ಯನಾಯಕಿ ಅಮ್ಮ ಜಾನಕಿ ಸ್ನೇಹಿತರೆ, ಬೇಡನಾಗಿರತಕ್ಕಂತಹ ವಾಲ್ಮೀಕಿ, ಹಿಂಸೆಯಲ್ಲಿ ಮುಳುಗು ಹೋಗಿರತಕ್ಕಂಥ ವಾಲ್ಮೀಕಿ ರಾಮಾಯಣಂಥ ಮಹಾಕಾವ್ಯಗಳನ್ನು ಬರೆದಾದ್ರೆ ಸ್ನೇಹಿತರೆ ಕಾರಣವಾಗಿರತಕ್ಕಂಥದ್ದು ನೋವು. ಕ್ರೌಂಚ ಪಕ್ಷಿಗಳ ಮಿಥುನವನ್ನು ನೋಡ್ತಾ ಇರತಕ್ಕಂತಹ ವಾಲ್ಮೀಕಿ ಅಂತಹ ಕಠೋರವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಹಿಂಸೆ ಒಂದು ಮಹಾಕಾವ್ಯವನ್ನು ಬರೆಸ್ತು ಅಂದರೆ ಬಹಳ ಅದ್ಭುತ ಅಂತ ಹೇಳುವಂಥದ್ದು. ಸ್ನೇಹಿತರೆ, ಅದರ ಕಥಾನಾಯಕಿಯಾಗಿ ಸೀತೆಯನ್ನು ವರ್ಣಿಸಿರ್ತಕ್ಕಂಥ ಪದ್ಯ ಇದು. ಬಹಳ ಚೆನ್ನಾಗಿ ಇದನ್ನು ವಾಲ್ಮೀಕಿ ಬರೀತಾರೆ. ಅಷ್ಟೇ ಸುಂದರವಾಗಿರ್ತಕ್ಕಂತಹ ಕನ್ನಡ ಸಾಹಿತ್ಯದಲ್ಲಿ ಪದ್ಯವನ್ನು ಬೊಟ್ಟಿಕೆರೆ ಬರಿತಾ ಹೋಗ್ತಾರೆ. ಸ್ನೇಹಿತರೆ, ಸಂಸ್ಕೃತ ಮಹಾಕಾವ್ಯವನ್ನ ಕನ್ನಡಕ್ಕೆ ತಗೊಂಡ್ಬಂದಿರತಕ್ಕಂಥ ಕೀರ್ತಿ ಕೂಡ ಅವರಿಗೆ ಸಲ್ಲುವಂಥದ್ದು. ಇಲ್ಲಿ ಸೀತೆಯನ್ನ ಬಹಳ ಚೆನ್ನಾಗಿ ವರ್ಣಿಸ್ತಾ ಬರೆದಿರ್ತಕ್ಕ ಸಾಲುಗಳು ಮನಸ್ಸನ್ನು ಬಹಳ ಸ್ನೇಹಿತರೆ ಗಾಢವಾಗಿ ತರ್ತಾ ಹೋಗ್ತವೆ. ನಮ್ಗೆ ಇವತ್ತು ಹೊರಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಸ್ನೇಹಿತರೆ. ಒಂದು ಮಾನಿಷಾದ ಅಂತ ಹೇಳುವಂಥ ಪ್ರಸಂಗ ಹೊರಬರ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಮನಸ್ಸು ಬಹಳ ವೇದನೆ ಪಡ್ತಾ ಇದೆ. ಕ್ರೌಂಚ ಪಕ್ಷಿಗಳ ಮಿಥುನದ ನೋವನ್ನ ಸ್ನೇಹಿತರೆ, ಆ ವಿರಹದ ನೋವನ್ನ ಕಂಡುಕೊಂಡಿರ್ತಕ್ಕಂಥ ವಾಲ್ಮೀಕಿ ಮಹಾಕಾವ್ಯವನ್ನು ಬರೆದಿರ್ತಕ್ಕಂಥ ನೋವು ಇದೆಯಲ್ಲ, ಅದು ಮನಸ್ಸನ್ನು ಬಹಳ ಗಾಢವಾಗಿ ತಟ್ಟುವಂಥದ್ದು. ಸ್ವಲ್ಪ ಹೊರಗೆ ಬರೋಣ ಗುರುಗಳು. ಇವತ್ತು ಹೇಳಿ ಸರ್. ಒಂದು ತುಳು ಪದ್ಯ ನೀವು ಬಹಳ ಚೆನ್ನಾಗಿ ಹಾಡ್ತೀರ ಅಂತ ಹೇಳುವಂಥದ್ದು. ಹೌದು, ಹುಡುಕಿ ಹಾಡೋಣ, ಪರವಾಗಿಲ್ಲ.
ಸೊ ನೀವು ಹಾಡಿರ್ತಕ್ಕಂಥ ತುಳು ಪದ್ಯವನ್ನು ಕೇಳ್ತಾಗ ನಮಗೆ ಯಾವುದೋ ಒಂದು ಅನೂಹ್ಯವಾಗಿರ್ತಕ್ಕಂಥ ಲೋಕವನ್ನ ಪ್ರವೇಶ ಮಾಡದ ಸ್ಫೂರ್ತಿ ಬರ್ತದೆ. ಸೊ ಒಂದು ಭಾವವನ್ನು ಬದಲಾವಣೆ ಮಾಡ್ಕೊಳ್ಳೋದು, ತುಳು ಪದ್ಯ ಹಾಡ್ತಾ ಮುಂದಕ್ಕೆ ಹೋಗೋಣ. ಸರಿ. ಮನಸ್ಸಿನ ಹದವನ್ನು ತುಂಬಿಸ್ಲಿಕ್ಕೆ ಇನ್ಯಾವ ಹಾಡುಗಳು ಬೇಕು ನಮ್ಗೆ ಅಂತ ಹೇಳುವಂತ. ಇಷ್ಟೊಂದು ಸಂತೋಷವನ್ನ ನಮ್ಮ ಜೀವನದಲ್ಲಿ ಸ್ನೇಹಿತರು ನಾವು ಯಾವತ್ತೂ ಪಟ್ಟಿಲಿಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನ ನಮ್ಗೆ ಇಷ್ಟೊಂದು ಖುಷಿ ಕೊಡ್ತದೆ, ಆನಂದವನ್ನು ಉಂಟು ಮಾಡ್ತದೆ, ಮನಸ್ಸನ್ನು ಬಹಳ ಖುಷಿ ಪಡಿಸ್ತದೆ, ಮತ್ತು ನಮ್ಮೊಳಗಿನ ಭಾವಗಳನ್ನ ಬಡಿದೆಬ್ಬಿಸ್ತ ಅಂತ ಹೇಳಿದ್ರೆ ಯಕ್ಷ ಶಕ್ತಿ ಅಂತ ನಾವು ಭಾವಿಸ್ಕೊಳ್ತೇನೆ. ಇವತ್ತೊಬ್ಬ ಯುವ ಭಾಗವತಿ ಇವತ್ತು ಇಷ್ಟೊಂದು ಚೆನ್ನಾಗಿ ಹಾಡ್ತಾರೆ, ಇಷ್ಟೊಂದು ಅದ್ಭುತವಾಗಿ ಹಾಡ್ತಾರೆ, ಇಷ್ಟೊಂದು ಮಾಧುರ್ಯಪೂರ್ಣವಾಗಿ ಹಾಡ್ತಾರೆ, ಶುದ್ಧಿಬದ್ಧವಾಗಿ ಹಾಡ್ತಾರೆ. ಸ್ನೇಹಿತರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುವಂತದ್ದು ನಮಗೆ. ತುಳು ಪದ್ಯಗಳ ಅದ್ಭುತವಾಗಿರ್ತಕ್ಕಂಥ ಸ್ಫೂರ್ತಿ ಮೂಲಕ ಸ್ನೇಹಿತರೆ ಮತ್ತೆ ಮುಂದಕ್ಕೆ ಹೋಗ್ತೇವೆ. ನಾನು ಅವರನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಇವತ್ತು ಸಾಕಷ್ಟು ಮೇಳಗಳಲ್ಲಿ ಭಾಗವತರಾಗಿ ಹೋಗ್ತಾ ಇದ್ದೀರಿ. ಸೂಡ ಮೇಳದಲ್ಲಿ ಹಾಡ್ತೀರಿ, ಭಗವತಿ ಮೇಳದಲ್ಲಿ ಹಾಡ್ತಾ ಇದ್ದೀರಿ, ಚಾಮುಂಡೇಶ್ವರಿ ಮೇಳದಲ್ಲಿ ಹಾಡ್ತಾ ಇದ್ದೀರಿ, ಕಟೀಲು ಮೇಳಕ್ಕೆ ಅತಿಥಿ ಭಾಗವತರಾಗಿ ಹೋಗ್ತಾ ಇದ್ದೀರಿ.
ಸಾಧಾರಣ ಎಲ್ಲ ರಜೆಗಿರುವಾಗ ನನ್ನನ್ನು ಹೇಳ್ತಾರೆ ಕೆಲವು ಮೇಳಗಳಲ್ಲಿ. ನಾನು ಇರುವಂಥದ್ದು ಸೂಡ ಮಯೂರ ವಾಹನ ಮೇಳ, ಹರೀಶ್ ಮಾಸ್ಟ್ರು ಅವರ ಸಂಚಾಲಕತ್ವದಲ್ಲಿ. ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ. ನನ್ನನ್ನು ಕೆಲವು ಕಡೆ ತಿದ್ದಿದ್ದಾರೆ, ಬಹಳ ಚೆಂದ ಹೇಳಿಕೊಡ್ತಾರೆ. ಹಾಗೆ ಹೌದು, ಹರೀಶ್ ಭಾಗವತರನ್ನು ಕೂಡ ನೀವು ಇವತ್ತು ಗುರುಗಳಾಗಿ ಸ್ವೀಕರಿಸ್ಕೋಬೇಕು. ಅವರು ಕೂಡ ಪ್ರಸಂಗಕರ್ತರು, ಒಂದು ಮಾರ್ಗದರ್ಶನ ಚಂದ ನೀಡ್ತಾರೆ. ಅವರು ಇನ್ನೊಂದು ನಾನು ಮರೆಯದಂಥ ವ್ಯಕ್ತಿ ಕೈರಂಗಳ ರಾಜಾರಾಮ ಹೊಳ್ಳ ಅಂತ ಹೇಳಿ, ಅವರು ಹಿರಿಯ ಭಾಗವತರು. ಅವರ ತಂದೆ ಕೂಡ ಯಕ್ಷಗಾನದ ವೇಷಧಾರಿ ಆಗಿದ್ರೋ ಏನೋ, ಮನೆತನ ಟೋಟಲಿ ಅವರು ಯಕ್ಷಗಾನದ ಮನೆತನದವರು. ಇವತ್ತಿಗೂ ಸರ್ ನಾನು ಅದು ಎಂತಂತ ಗೊತ್ತಿಲ್ಲ, ಅಣ್ಣೆರಂಕಿ ಪ್ರಸಂಗ ಬೋರ್ಡು ಅಂತ ಹೇಳಿದರೆ ನನ್ನ ಮನೆಯವರಿಗೆ ಬಂದು ಅದನ್ನು ನನಗೆ ಹೇಳಿಕೊಟ್ಟು ಹೋಗುವಂಥ ವ್ಯಕ್ತಿ. ತುಂಬ ಹಿರಿಯರು, ಅಷ್ಟು ಚಂದ, ಅಷ್ಟು ಪ್ರೀತಿಯಲ್ಲಿ ನನಗೆ ಹೇಳಿಕೊಡ್ತಾರೆ. ಅವರ ಮಾರ್ಗದರ್ಶನ ಆಗ್ಬೋದು. ಮತ್ತು ಕೆಲವು ಕಡೆ ನನಗೆ ಒಂದು 10 ವರ್ಷದ ಹಿಂದೆ ಕೆಲವು ಪ್ರಸಂಗಗಳನ್ನು, 2 ಪ್ರಸಂಗ ರವಿಚಂದ್ರ ಕನ್ನಡಿಕಟ್ಟೆ ಭಾಗವತರು ಅವರೊಂದು ಮಾರ್ಗದರ್ಶನ ಮಾಡಿದರು. ಹಾಗೆ ಯಾರನ್ನು ಮರೆಯುವಂತೆ ಇಲ್ಲ. ಇಲ್ಲಿ ನಾನು ಕೂತ ಮೇಲೆ ಕೆಲವು ಹೆಸರು ಬಿಟ್ಟು ಹೋಗ್ಲಿಕ್ಕೂ ಸಾಕು, ಅವರು ಯಾರು ಬೇಜಾರು ಮಾಡಿಕೊಳ್ಳಬಾರದು. ಅಂದರೆ ನನಗೆ ಕೆಲವೊಮ್ಮೆ ನೆನಪಾಗುವುದಿಲ್ಲ. ಹಾಗೆ ಯಾರನ್ನು ಮರೆಯುವಂತಿಲ್ಲ. ಎಲ್ಲರ ಪ್ರಯತ್ನದಿಂದಾಗಿ ನಾನು ಇಲ್ಲಿದ್ದೇನೆ. ನನ್ನಿಂದ ಒಬ್ಬನಿಂದ ಎಲ್ಲ ಭಾಗವತರನ್ನ ನಿಮ್ಮೊಳಗೆ ತುಂಬಿಸ್ಕೊಂಡು ಇವತ್ತು ನೀವು ಹಾಳಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಹೌದು. ಬಟ್ ಯಾರದು ಅನುಕರಣೆ ಅಂತ ನಂಗೆ ಅನಿಸ್ತಾ ಇಲ್ಲ. ಇಲ್ಲ ಸರ್, ಅವು ಕಲಿಯುವಾಗ ಒಮ್ಮೆ ಆದರ್ಶ ಅಂತ ಬೇಕಾಗ್ತದೆ ಯಾರಿಗಾದರೂ ಕೂಡ. ಮತ್ತೆ ಮತ್ತೆ ನಮಗೆ ತಿಳಿತದೆ ಅದು ಹೀಗೆ ಆಗ್ತಾ ಉಂಟು ಅಂತ ಹೇಳಿ. ಹಾಗೆ ಆದಷ್ಟು ಮಟ್ಟಿಗೆ ಆಗದ ಹಾಗೆ ಪ್ರಯತ್ನ ಪಡ್ತಾ ಇದ್ದೇನೆ. ಅನುಸರಣೆ ಒಳ್ಳೆಯದು, ಅನುಕರಣೆ ಬೇಡ ಅಂತ ನಾವು ಭಾವಿಸ್ಕೊಳ್ತೇನೆ. ಮತ್ತೊಂದು ವಿಷಯ ಹೇಳಬೇಕು ಅಂತಾದರೆ, ನನ್ನ ಒಬ್ಬ ಮಾವ ಕೂಡ ಭಾಗವತರು, ತಾಯಿಯ ತಮ್ಮ ಕೇಶವ ಶೆಟ್ಟಿ ಅಂತ ಹೇಳಿ, ಅವರು ಕೂಡ ಹವ್ಯಾಸಿ ಭಾಗವತರಾಗಿದ್ದರು. ಮತ್ತೊಬ್ಬ ಮಾವ, ಸಣ್ಣ ಮಾವ ದಾಮೋದರ ಶೆಟ್ಟಿ ಅಂತ ಹೇಳಿ, ಅವರು ನನಗೆ ಭಜನೆ ಎಲ್ಲ ಸ್ವಲ್ಪ ಹೇಳಿ ಎಲ್ಲ ಕೊಡ್ತಿದ್ರು. ಹಾಗೆ ಟೋಟಲಿ ಎಲ್ಲರ ಸಹಕಾರದಿಂದ ನಾನು ಇಷ್ಟ ಆದರೂ ಹೇಳ್ತಾ ಇದ್ದೇನೆ ಅಂತ ಹೇಳ್ಬೋದು. ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟೊಂದು ಪ್ರಸಿದ್ಧಿ, ಸಿದ್ಧಿ ಮತ್ತೆ ಕ್ಷಮತೆ ಎಲ್ಲ ಸೇರ್ಕೊಳ್ತಾ ಹೋಯಿತು. ಇದು ಗಾಡ್ಸ್ ಗ್ರೇಸ್ ಅಂತ ಹೇಳ್ತೇನೆ, ದೈವ ಸಿದ್ಧಿ ಅಂತ ಹೇಳ್ತೇನೆ ನಾನು. ನಮ್ಮ ಹಿರಿಯರು ಮಾಡಿದ ಪುಣ್ಯ ಸರ್, ಮತ್ತೇನಿಲ್ಲ. ಯಕ್ಷಗಾನ ಅಂತ ಹೇಳುವಂಥದ್ದು ಇವತ್ತು ವಿಶ್ವಗಾನವಾಗಿ ಹೋಗಿದೆ ಅಂತ ನಾವೆಲ್ಲ ಹೇಳ್ತೇವೆ. ಅದಕ್ಕೆ ನಿಮ್ಮಂತಹ ಯುವಕರು ಇವತ್ತು ಜಾಸ್ತಿ ಯಕ್ಷಗಾನಕ್ಕೆ ಬರಬೇಕು ಅಂತ ಹೇಳೋದು ನಾನು. ಯಕ್ಷಗಾನದ ವೀಕ್ಷಕರು ಇವತ್ತು ಬಹಳ ಯುವಕರು ಬರ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಅಂದರೆ ಇದು ಯಕ್ಷಗಾನ ಖಾಲಿ ಒಂದು ಜಾನಪದ ಶೈಲಿ ಅಲ್ಲದೆ ಅದರ ಒಂದು ಶಾಸ್ತ್ರೀಯತೆಯನ್ನು ಸ್ಟಡಿ ಮಾಡಲಿಕ್ಕೂ ಕೂಡ ತುಂಬ ಜನ ಆಸಕ್ತಿಯುಳ್ಳ ಕಲಾವಿದ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಈಗ ನೋಡಿದ್ರೆ ಮಯೂರು ಕೂಡ ಸಣ್ಣ ಏಜ್, ಇವರು ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಯಕ್ಷಗಾನದಲ್ಲಿದ್ದಾರೆ. ಅವರ ಸಣ್ಣ ಒಬ್ಬ ತಮ್ಮ ಇದ್ದೇನೆ, ಅವನು ಕೂಡ. ಹಾಗೆ ತುಂಬ ಮಕ್ಕಳಿದ್ದಾರೆ ಇಂಥವರು. ಅಂದರೆ ಯಕ್ಷಗಾನದ ಒಲವಿನ ಹತ್ರ ಬರ್ತಾ ಇದ್ದಾರೆ. ಕಲಿಸುವ ಒಬ್ಬ ಒಳ್ಳೆಯ ಗುರು ಇದ್ದಾನೆ ಅಂತ ಹೇಳಿದರೆ ತುಂಬ ಶಿಷ್ಯರು ತಯಾರಾಗ್ತಾರೆ. ಯಕ್ಷಗಾನವನ್ನು ಇವತ್ತು ಗುರು ಪರಂಪರೆಯಲ್ಲಿ ಕಲಿಯುವಂಥ ಶಿಷ್ಯರ ವರ್ಗ ಬೆಳೀತಾ ಇದೆ. ಇದು ಯಕ್ಷಗಾನಕ್ಕೊಂದು ಅದ್ಭುತವಾದ ಶಕ್ತಿ ಅಂತ ಭಾವಿಸ್ಕೊಳ್ತಾರೆ. ಸೊ ಮಯೂರವರ ಮೃದಂಗ ತುಂಬ ಚೆನ್ನಾಗಿದೆ. ಮೃದಂಗವನ್ನು ಬಾರಿಸುವವರಿದ್ದಾರೆ, ಈ ಮೃದಂಗ ನುಡಿಸ್ತೀರಿ. ಆ ನುಡಿತ ಬಹಳ ಚೆನ್ನಾಗಿದೆ, ಮೃದುತ್ವ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ನುಡಿಸ್ತೀರಿ. ನಿಮ್ಮನ್ನ ಕೂಡ ನಾನು ಬಹಳ ಪ್ರೀತಿನ ಅಭಿನಂದನೆ ಮಾಡ್ತೇನೆ. ತುಂಬ ಶಕ್ತಿ ಕೊಡ್ತೀರಿ ಯಕ್ಷಗಾನಕ್ಕೆ ಅಂತ ಹೇಳುವಂಥದ್ದು. ಬಹಳ ಪ್ರಸನ್ನ ಕಾಲದಲ್ಲಿ ಬಹಳ ಚೆನ್ನಾಗಿ ನುಡಿಸುವಂಥ ಶಕ್ತಿ ಭಗವಂತ ನಿಮ್ಗೆ ಕೊಟ್ಟಿದ್ದಾರೆ. ನಿಮಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ನಿಮ್ಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನೂ ಸಾಕಷ್ಟು ಹಾಡುಗಳು ಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ನನ್ನ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಇವತ್ತು ನೀವು ಇಂಜಿನಿಯರ್ ಆಗಿದ್ದೀರಿ, ನಿಮ್ಮ ಕೆಲಸಗಳನ್ನು ಮಾಡ್ತೀರಿ ಮಂಗಳೂರಲ್ಲಿ. ಸಮಯಕ್ಕೆ ಹೊಂದಿಸ್ಕೊಳ್ತೀರಿ, ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀರಿ ದಿವಸಕ್ಕೆ? ಸಮಯ ಅಂದರೆ ಈಗ ನಾನು ಓನ್ ಬಿಸ್ನೆಸ್ ಮಾಡುವ ಕಾರಣ ಸರ್, ನನಗೆ ಪ್ರಾಕ್ಟೀಸ್ ಅಂತ ಸಂಡೇ ಗುರುಗಳಿರೋ ಈಗ ಅವರಿಗೆ ಸ್ವಲ್ಪ ಕೂಡದೆ ಅಂದರೆ ಆರೋಗ್ಯವಾದ ರೀತಿಯಲ್ಲಿ ಸ್ವಲ್ಪ ಕೂಡ್ತಿಲ್ಲ, ಹಾಗಾಗಿ ಹೋಗ್ತಿಲ್ಲ ಈಗ. ಇಲ್ಲದ್ರೆ ನಾನು ಸಂಡೇ ಗುರುಗಳ ಹತ್ರ ಹೋಗಿ ಕಲಿತಾ ಬರ್ತಾ ಇರ್ತೇನೆ. ನಿತ್ಯದ ಅಭ್ಯಾಸ ಹೇಗಿದೆ? ಪ್ರತಿನಿತ್ಯ ಅಭ್ಯಾಸಗಳು? ಪ್ರತಿನಿತ್ಯ ಕಷ್ಟ ಸರ್. ಅಂದರೆ ಡ್ಯೂಟಿಯಾಗಿ ಬರುವಾಗಲೇ ರಾತ್ರಿ 8 ಗಂಟೆ ಎಲ್ಲ ಆಗ್ತದೆ. ಮತ್ತು ಕಾರ್ಯಕ್ರಮಗಳಿರುವ ಸಂದರ್ಭದಲ್ಲಿ ನಾನು ಸಮಯವನ್ನು ಹೊಂದಿಸಿಕೊಂಡು ಅದಕ್ಕೆ ಬೇಕಾದ ಪೂರಕ ಒಂದು ಅರ್ಧ ದಿನ ರಜೆ ಮಾಡಿ ಎಲ್ಲ ಓದಿಕೊಂಡೆಲ್ಲ ಹೋಗೋದು. ಹೌದು. ಒಂದು ಯಕ್ಷಗಾನ ಪ್ರಸಂಗಕ್ಕೆ ನ್ಯಾಯ ಕೊಡಬೇಕು ಅಂತ ಆದರೆ ತುಂಬ ಸಂಶೋಧನೆ ಮಾಡಬೇಕು, ತುಂಬ ಓದಬೇಕು, ತುಂಬ ಓದಬೇಕಾಗ್ತದೆ. ಹೌದು. ಇವತ್ತು ನೀವು ಈ ಭಾವವನ್ನು ತಟ್ಟುವಂಥ ರೀತಿ ನೋಡಿದಾಗ ನೀವು ತುಂಬ ಓದ್ತೀರಂತ ನಂಗೆ ಅನಿಸ್ತಾ ಇದೆ. ಇಲ್ಲ, ನಾನು ಓದೋದಕ್ಕಿಂತ ಪುರಾಣದ ಪರಿಚಯ ಬಹಳ ಚೆನ್ನಾಗಿದೆ ನಿಮ್ಗೆ. ಓದೋದಕ್ಕಿಂತ ಹೆಚ್ಚು ನನ್ನ ಗುರುಗಳು ಹೇಳಿಕೊಟ್ಟದ್ದು ಇದು ಪ್ರತಿಯೊಂದು ವಿಷಯ ಕೂಡ. ನಾನು ಓದಲಿಕ್ಕೂ ಅವ್ರ ಹತ್ರ ನಾನು ಫಸ್ಟ್ ಹೇಳಿಸ್ತೇನೆ, ಒಂದೇ ನೆಂಚ ಬಂತ ಮಾಮ ಅಂತ. ಅಂದರೆ ಬೊಟ್ಟಿಗೆರೆ ಪುರುಷೋತ್ತಮ ಪುಂಜರಾಗಿರ್ಬೋದು, ಇದನ್ನು ಹೇಗೆ ಹೇಳೋದು ಅಂತ ಹೇಳಿದರೆ ಅವರು ಹೇಳ್ತಾರೆ. ಅದನ್ನು ನಾವು ಗ್ರಾಸ್ಪಿಂಗ್ ಪವರ್ ಅಷ್ಟೇ. ಮತ್ತು ಓದಿ ಅಂತ ಹೇಳಿ ನಮಗೆ ಅಷ್ಟು ಜ್ಞಾನ ಬರೋದಿಲ್ಲ, ಅದು ಇನ್ನೂ ಬರಬೇಕಷ್ಟೇ, ಕಲಿತಾ ಹೋಗಿ ಬರಬೇಕಷ್ಟೇ. ಸೊ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಹಾಡನ್ನು ಕೇಳ್ತಾ ಮುಂದಕ್ಕೆ ಹೋಗೋಣ. ಇನ್ನೂ ಒಂದು 3-4 ಹಾಡು ನನಗೆ ಬೇಕು ಅಂತ ಅನಿಸ್ತಾ ಇದೆ. ನಾನು ಮಧ್ಯ ಪ್ರವೇಶ ಮಾಡೋದಿಲ್ಲ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಹಾಡು, ನೀವು ಯಾವುದನ್ನು ಬಹಳ ಇಷ್ಟಪಡ್ಕೊಂಡು ಹಾಡ್ತೀರಿ ಹಾಡನ್ನು ಕೇಳ್ತಾ ಮುಂದಕ್ಕೆ ಹೋಗೋಣ. ನೀವು ಹಾಡಬೇಕು ಅಂತ ನನಗೆ ಆಸೆ ಇದೆ. ಹರಿಯ
ಹಣವರಾರು ಇನ್ನೆರಡು ಬಲಬೆರಗಾಗಿ ಕಳ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಳಿದು ನಡಿತಂಬು ದುರಿತವನ ಧಾವಾಗ್ನಿಗೆ ಲಕ್ಷ್ಮೀ ಬರೆ ಮುಕುಂದ ಮುರಾರಿ ಜಯಬೆನು ತೆರಗಿ ಮಗುಳೆದ್ದ ಚುದನ ಮೃದು ಗರವಾ ಪಿಡಿದ ಅಚ್ಯುತನ ಮೃದು ಕರವ ಪಿಡಿದೆನು ಜಯ 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 ಸ್ವಾಮಿ ಪರಾಗ ಕೃಷ್ಣ ಸ್ವಾಮಿ ಪರಾಗು ಸ್ವಾಮಿ ಪರಾಗು ದೇವದೋಳಿಂಗಯ ಪ್ರೇಮದೋಳಿಂಗಯ ಮಾತಗ ಚಕ್ರವಾ ಎನ್ನಯ ಗಿರಿಯಲು ಚಕ್ರವ ಗಿರಿಯಲು ಚಕ್ರವಾ ಚಿರುಮಯ ಕೈಯಲಿ ಹಿಡಿದೆಯ ಚಿರುಮಯ ಕೈಯಲಿ ಎನ್ನಯ ಕಂಠವ ಹಿರಿಯಲು ಚಕ್ರವ ಚಿರುಮಯ ಕೈಯಲ್ಲಿ ಹಿಡಿದೆಯ ಜನಾರ್ದು ದೇವಕ ಜಗವ ಪಾಲಿಸಿ ಲೋಕ ಲೋಕವಲ್ ರಚಿತ ದೇವ ಮಹಾನುಭಾವ ಜಗದು ದೇವಕ ದೈವ ಪಾಲಿಸಿ ಲೋಕವನ್ನು ರಚಿತ ದೇವ ಮಹಾನುಭಾವ
ಎಲ್ಲ ರಸಗಳನ್ನು ಪೋಷಣೆ ಮಾಡುವಂಥ ಹಾಡುಗಳು ಬಂತು. ಇವತ್ತು ಭಕ್ತಿ ಪ್ರಧಾನವಾದ ಹಾಡು ಬಂತು, ಶೃಂಗಾರಪೂರ್ಣವಾಗಿರ್ತಕ್ಕಂಥ ಹಾಡು ಬಂತು, ಆಮೇಲೆ ಕರುಣಾಪೂರ್ಣವಾಗಿರ್ತಕ್ಕಂಥ ಹಾಡುಗಳು ಬಂತು. ಸ್ನೇಹಿತರೆ, ಎಲ್ಲ ಭಾವವನ್ನು ಪೋಷಿಸುವಂಥ ಹಾಡುಗಳನ್ನು ಭಾಗವತರು ಹಾಡ್ತಾ ಇದ್ದಾರೆ. ನನ್ನ ಮನಸ್ಸು ಇವತ್ತು ತುಂಬಿ ಬರ್ತಾ ಇದೆ. ಪ್ರಾಯಶಃ ಒಬ್ಬ ಭಾಗವತರು ಇಷ್ಟೊಂದು ಸಣ್ಣ ಪ್ರಾಯ ಇಷ್ಟೊಂದು ಸುಂದರವಾಗಿ ಹಾಡ್ತಾರೆ ಅಂತ ಹೇಳಿದ್ರೆ, ಶ್ರುತಿ ಒಂದಿಷ್ಟು ಬೆಳೆದ ಹಾಡು ಹಾಡ್ತಾರೆ ಅಂತಾದ್ರೆ, ಸಾಹಿತ್ಯಕ್ಕೆ ನ್ಯಾಯವನ್ನ ಸ್ನೇಹಿತರೆ ಕೊಡ್ತಾರೆ ಅಂತಾದ್ರೆ, ಇದು ಬಹಳ ಅದ್ಭುತ ಅಂತ ನಂಗೆ ಅನಿಸ್ತಾ ಇದೆ. ಸೊ ಮುಂದಕ್ಕೆ ಬೆಳೆಯುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನನಗೆ. ಆ ಲಕ್ಷಣಗಳು ಕಣ್ಣು ಮುಂದೆ ಬರ್ತಾ ಇದೆ ಸ್ನೇಹಿತರೆ. ಒಂದು ಕಾವ್ಯವನ್ನ ಕಟ್ಟುವಂತ ರೀತಿ ಇದು ಅಂತ ನಂಗೆ ಅನಿಸ್ತಾ ಇದೆ. ನಾನು ಧೀರಜ್ ಅವರನ್ನ ಮತ್ತೆ ಮತ್ತೆ ಅಭಿನಂದಿಸ್ತಾ ಇದ್ದೇನೆ. ಇನ್ನಷ್ಟು ಹಾಡನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ಪ್ರಾಯಶಃ ಭೀಭತ್ಸ ಅಥವಾ ಬೇರೆ ರೀತಿಯ ಒಂದು ರಾಗ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ರಾಗ, ಇದುವರೆಗೆ ಹಾಡಿದ ಎಲ್ಲ ಭಾವನೆಗಳನ್ನು ಬಿಟ್ಟು ಇನ್ನೊಂದು ಇಷ್ಟವಾಗಿರ್ತಕ್ಕಂಥ ಹಾಡು ಪ್ರಯತ್ನ ಮಾಡಿ. ಸರಿ, ಪ್ರಯತ್ನ ಪಡ್ತೀರ ಅಂತ ಅವ್ರು ಹಾಡ್ತಾರೆ, ಬಟ್ ಅದ್ಭುತವಾಗಿ ಹಾಡ್ತಾರೆ.
ಎಂಬ ಚತುರೆ ನಡೆದಳು. ಮತ್ತೆ ಸುಂದರವಾಗಿರ್ತಕ್ಕಂಥ ಮಾನಿಷಾದ ಹಾಡನ್ನು ಕೇಳ್ತಾ ಹೋಗ್ತಾ ಇದೆ. ಜಾಸ್ತಿ ಹಾಡುಗಳು ಒಂದೇ ಪ್ರಸಂಗದ ಹಾಡುಗಳು ಬಂತು, ಬಟ್ ಎಲ್ಲವೂ ಶ್ರೀಮಂತವಾಗಿರ್ತಕ್ಕಂಥ ಸಾಹಿತ್ಯ, ಮನಸ್ಸನ್ನು ಬಹಳ ಗಾಢವಾಗಿ ಆವರಿಸುವಂತ ಭಾವನೆಗಳು. ಇದು ಯಕ್ಷಗಾನದ ಒಬ್ಬ ಭಾಗವತರ ಎಸೆಟ್ ಅಂತ ಭಾವಿಸ್ಕೊಳ್ತಾ ಸ್ನೇಹಿತರೆ, ಆ ಶಕ್ತಿ ಇವತ್ತು ಭಾಗವತರಿಗೆ ಬಂದಿದೆ. ನಾನು ಇವತ್ತು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ, ನನ್ನ ನಾಲ್ಗೆಲ್ಲ ಮಚ್ಚೆ ಇದೆ, ನಾನು ಖಂಡಿತವಾಗಿ ಹೇಳ್ತೇನೆ, ಇದೇ ರೀತಿ ಸಾಧನೆಗಳನ್ನ ಮಾಡ್ತಾ ಹೋದ್ರೆ, ಇದೇ ಸಿದ್ಧಿಗಳನ್ನು ಅವರು ಮುಂದುವರಿಸ್ತಾ ಹೋದ್ರೆ, ಇದೇ ರೀತಿ ಗಾಡ್ ಗ್ರೇಸ್ ಅವರಿಗೆ ಸಿಕ್ಕಿತು ಅಂತ ಆದ್ರೆ ಖಂಡಿತವಾಗಿ ಇವತ್ತು ನಮ್ಮ ಭಾಗವತರು ಮುಂದಿನ 16 ವರ್ಷಗಳ ಕಾಲ ಯಕ್ಷಗಾನವನ್ನು ಆಳ್ತಾರೆ. ನಂಗೆ ಖಂಡಿತವಾಗಿ ಹಾಗೆ ಅನಿಸ್ತಾ ಇದೆ. ಯಾಕಂದ್ರೆ ಯಕ್ಷಗಾನ ಪ್ರಪಂಚವನ್ನ ಆಳುವಂತ ಶಕ್ತಿಯವರಿಗೆ ಭಗವಂತ ಕೊಟ್ಟಿದ್ದಾನೆ. ಆ ಸಾಹಿತ್ಯವನ್ನ ಪ್ರೀತಿಸುವಂತ ರೀತಿ, ಆ ಭಾವನೆಗಳನ್ನ ಕನೆಕ್ಟ್ ಮಾಡುವಂತ ರೀತಿ, ಪ್ರಸಂಗದ ಸಾಹಿತ್ಯವನ್ನ ಮನಸ್ಸಿಗೆ ನೇರವಾಗಿ ತಲುಪಿಸುವಂತ ರೀತಿ ಅವರು ಅದ್ಭುತವಾಗಿ ತಲುಪಿಸ್ತಾ ಇದ್ದಾರೆ. ನಾನು ಧೀರಜ್ ರೈ ಸಂಪಾದಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಆಸೆ ಪಡ್ತೇನೆ. ಜೊತೆಗೆ ಮೃದಕವನ್ನ ನುಡಿಸಿರ್ತಕ್ಕಂಥ ನಮ್ಮ ಸುಂದರವಾಗಿರ್ತಕ್ಕಂಥ ಹುಡುಗ ಮಯೂರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದ ನಮಗೆ ಇವತ್ತು ಸಂಯೋಜನೆಗೆ ಸಹಕಾರ ಕೊಟ್ಟಿರ್ತಕ್ಕಂತಹ ಪ್ರತಿಭಾ ಕೊಕ್ಕರಣೆ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರ ತಂದೆ ಕೂಡ ಇವತ್ತು ಕಾರ್ಯಕ್ರಮ ಬಂದು ನೋಡಿದ್ದಾರೆ, ನಮ್ಮ ಮುಂದೆ ಕೂತು ನಮಗೆ ಬ್ಲೆಸಿಂಗ್ಸ್ ಮಾಡಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕೊನೆಯ ಒಂದು ಹಾಡಿನ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಕೊನೆಯ ಹಾಡು ಬರಬೇಕು, ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಯಾವುದೇ ಹಾಡು, ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಯಾವುದೇ ಹಾಡು.
ತೊಳಿದು ಗಾನ ಪಾಡುವಳು ನನಗೆ ಎಲ್ಲ ಭಾಗವತರು ಮಧ್ಯೆ ಕನೆಕ್ಟ್ ಆಗ್ತಾ ಹೋದ್ರು. ಬಟ್ ಕೊನೆಯ ಪದ್ಯದಲ್ಲಿ ದಿನೇಶ್ ಅಮ್ಮಣ್ಣರೇ ಕಣ್ಣ ಮುಂದೆ ಬಂದರು. ಅವರದೇ ಛಾಪ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಹಾಡು. ಇತರ ಯಾವ ರೀತಿ ಭಾವನೆಗಳ ಸ್ಫುರಣ ಆಯಿತು ಅಂತ ಹೇಳಿದ್ರೆ, ಜೋಕಾಲಿಯಲ್ಲಿ ಕೂತ್ಕೊಂಡು ತೂಗಿದ ಹಾಗೆ ಅನ್ನಿಸ್ತು. ತೊಟ್ಟಿಲ ಒಳಗೆ ಮಗುವನ್ನ ಮಲಗಿಸ್ಕೊಂಡು ಜೋಗಳನ್ನ ಹಾಡದ ಫೀಲಿಂಗ್ ಬಂತು. ನದಿಯಲ್ಲಿ ಹೋಗ್ತಾ ಇರತಕ್ಕಂಥ ಒಂದು ದೋಣಿಯಲ್ಲಿ ಕೂತ್ಕೊಂಡು, ಹಾಯಿ ದೋಣಿಯಲ್ಲಿ ಕೂತ್ಕೊಂಡು ತೇಲಾಡ್ತಾ ಹೋಗಿರ್ತಕ್ಕಂಥ ಕನಸು ಬಂತು. ಹಕ್ಕಿ ಹಾಗೆ ಹಾರ್ತಾ ಹೋಗಿರ್ತಕ್ಕಂಥ ಭಾವನೆಗಳ ಸ್ಫುರಣ ಆಗ್ತಾ ಹೋಯಿತು ಸ್ನೇಹಿತರೆ. ಸೊ ಇಂಥ ಹಾಡುಗಳ ಮೂಲಕ ಇವತ್ತು ನಮ್ಮ ಕಾರ್ಯಕ್ರಮ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಟೀಮ್ ನಮ್ಮ ಕಾರಣ ಪರವಾಗಿ ನಾನು ಇವತ್ತು ಬಂದಿರತಕ್ಕಂಥ ಭಾಗವತ ಧೀರಜರಿ ಸಂಪಾಜಿ ಅವರಿಗೆ ಅನಂತ ಧನ್ಯವಾದಗಳು ಸಲ್ಲಿಸ್ತೇನೆ. ಮತ್ತೆ ನಾನು ಅವರಿಗೆ ಶ್ರೇಯಸ್ಸನ್ನು ಹಾರೈಸ್ತೇನೆ ಮತ್ತು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಯಕ್ಷಕೀರ್ತಿಯವರನ್ನು ಹಾರೈಸ್ಕೊಂಡ್ ಬರಲಿ ಅಂತ ಆಸೆ ಪಡ್ತೇನೆ. ಮೊದಲೇ ನುಡಿಸಿರ್ತಕ್ಕಂಥ ಮಯೂರವರಿಗೆ ಮತ್ತೆ ಧನ್ಯವಾದ ಅರ್ಪಿಸ್ತೇನೆ. ಎದುರು ಕೂತ್ಕೊಂಡು ಮಗನ ಕಾರ್ಯಕ್ರಮವನ್ನು ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂತಹ ಚಂದ್ರಶೇಖರ್ ರೈ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಿಕ್ಕೆ ಮತ್ತೆ ಶಕ್ತಿ ಕೊಟ್ಟಿರ್ತಕ್ಕಂತಹ ಪ್ರತಿಭಾ ಕೊಕ್ಕರ್ಣೆ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಇವತ್ತಿನ ಶ್ರೇಷ್ಠರಾಗಿರ್ತಕ್ಕಂಥ ಭಾಗವತರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಟೀಮ್ ನಮ್ಮ ಕಾರಣ ಪರವಾಗಿ ಸಮರ್ಪಿಸಬೇಕು ಅಂತ ಆಸೆ ಪಡ್ತೇನೆ. ಹಾಗೆ ಪುಷ್ಪಗುಚ್ಛವನ್ನು ಕೂಡ ಸಮರ್ಪಿಸ ಆಸೆ ಪಡ್ತೇನೆ. ಪ್ರತಿಭಾ ಮೇಡಮ್ ದಯವಿಟ್ಟು ಬನ್ನಿ, ಇಬ್ರು ಬನ್ನಿ ಸರ್, ಬನ್ನಿ ಪ್ಲೀಸ್. ಚಂದ್ರಶೇಖರ್ ರೈ ಅವರು ಇವತ್ತು ಮಗನನ್ನ ಬಹಳ ಎತ್ತರಕ್ಕೆ ಬೆಳೆಸಬೇಕು ಅಂತ ಕನಸನ್ನು ಕಂಡಿರ್ತಕ್ಕಂಥವರು. ಪುಷ್ಪಗುಚ್ಛವನ್ನು ಕೊಡೋದ್ರ ಮೂಲಕ ಅವರು ಮಗನನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ಪ್ರತಿಭಾ ಕೊಕ್ಕರ್ಣಿ ಇವತ್ತಿನ ಕಾರ್ಯಕ್ರಮದ ಕನಸು ಕಂಡಿರ್ತಕ್ಕಂಥವರು. ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಮೇಡಮ್ ಕಾರ್ಯಕ್ರಮ ಸಾರ್ಥಕ ಆಗಿದೆ. ಮಯೂರ್ ಅವರಿಗೆ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಂಗಳದ ಹಾಡಿನ ಮೂಲಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮಂಗಳದ ಹಾಡು ಬೇಕು ನಮ್ಗಂತ ಅನಿಸ್ತಾ ಇದೆ. 2 ಸಾಲ ಆದ್ರೂ ಸಾಕು. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಚಂದ್ರಶೇಖರ
ಕರಗಿ ಗಿರಿ ನಂದನೆಯ ರಮಣಗೈ ಬಂಧರಾದರ ನಸಗನೆಂದೆನಿಸಿದಾಯ ನಂದಿವಾಗ ನಮಗ ನಂದ ಮೂರುತಿಗೆ ಸುರವೃಂದ ಬಂದಿದಗೆ ಪಾದಬೋಧಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಭದ್ರಂ ಶುಭಂ ಮಂಗಳಂ ಆದಿದೇವತೆಗಳಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇಣೋದಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವನಾರದ ನಮೋ ನಮೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳೋ ನಿತ್ಯ ಮಂಗಳೋ ಭದ್ರಂ ಶುಭ ಮಂಗಳಂ ಬರುದರ ಪುರಿವ ಬಗೆ ಪುರಗ ಭೂಷಣ ಕುಮಾರ ಗಜವದನ ಕರಣ ಗಮನಕ್ಕೆ ಆರತಿ ಎತ್ತಿ ಆರತಿ ಬೆಳಗಿಗೆ ಗಜಮುಖ ಬಗೆ ಗಣಪಗೆ ಸುಂದರವಾದ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ಯಕ್ಷಕಲಾಭಿಮಾನ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಲ ಮೂಲಕ ಸಾಕಷ್ಟು ಕಾರ್ಯಕ್ರಮ ಮತ್ತೆ ನೋಡೋಣ. ಯಕ್ಷಗಾನವನ್ನ ಗೆಲ್ಲಿಸೋಣ, ಯಕ್ಷಗಾನವನ್ನ ವಿಶ್ವಗಾನವನ್ನಾಗಿ ಮಾಡೋಣ ಅಂತ ಹೇಳುವಂತ ಮಾತಿನ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.